ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಶಿವಾನಂದ ಸಿದ್ಧಾನಂದ ಈಶ್ವರ ಅವರಿಗೆ ಅನಂತ ಕೋಟಿ ದೇವತಾನಂದ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರ ರಡಿದಾವರಗಳಲ್ಲಿ ಅನಂತ ಕೋಟಿ ದೇವತಾನಂದ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರಗಳಲ್ಲಿ ತನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಕ್ಷೇತ್ರಾದಿ ದೇವತೆಯಾದ ಮಾರುತೇಶ್ವರ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಬಸವೇಶ್ವರರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಪಾಂಡುರಂಗ ಯತೀಶ್ವರರ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗಜ್ಜಾನಿ ಜಗನ್ಮಾತೆ ರುಕ್ಮಾಂಬಾ ತಾಯಿಯವರ ಅಡಿದಾವರಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ ಸಂಗೀತ ಬಳಗಕ್ಕೂ ಪರಸ್ಥಳದಿಂದ ಆಗಮಿಸಿದಂತ ಸದ್ಭಕ್ತ ಶರಣ ಸಂತ ಮಹಂತರಿಗೂ ಕೂಡ ಶರಣಗಳನ್ನು ಸಮರ್ಪಿಸಿ ನಮ್ಮೂರಿನ ಸಂತ ಮಹಂತರ ಸಕಲ ಪೂಜ್ಯರ ಅಡಿದಾವರಗಳಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವ ಸ್ವರೂಪಿಗಳಿಗೆ ಶ್ರಾವಣದಮೆಯ ನಿಮಿತ್ತವಾಗಿ ಶಿವಪುರಾಣವನ್ನ ನಾವು ಚಿಂತನ ಮಾಡ್ತಾ ಬಂದಿದ್ದೇವಲ್ಲ. ಇವತ್ತಿನ ದಿನದಲ್ಲಿ ಶಿವರಾತ್ರಿ ವ್ರತದ ಉದ್ಯಾಪನೆಯನ್ನ ಆ ವ್ಯಕ್ತಿಯನ್ನ ಹೇಳ್ತಾರೆ. ಋಷಿಗಳು ಕೇಳ್ತಾರೆ, ಸೂತ ಪುರಾಣಿಕರೇ, ಇನ್ನು ನಮಗೆ ಯಾವುದರ ಅನುಷ್ಠಾನದಿಂದ ಸಾಕ್ಷಾತ್ ಭಗವಂತ ಶಂಕರರ ನಿಶ್ಚಯವಾಗಿ ಪ್ರಸನ್ನನಾಗ್ತಾನ? ನಾವು ಪರಮಾತ್ಮನನ್ನ ಒಲಿಸ್ಕೋಬೇಕಲ್ಲ ಜನ್ಮದಲ್ಲಿ. ಅವನ ಒಲುಮೆ ಆಗಬೇಕಾತಂದ್ರ, ಅವನ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕಾತಂದ್ರ ನಿಶ್ಚಯವಾಗಿ ನಮಗೆ ಹಂಗ ಪ್ರಸನ್ನನಾಗ್ತಾನ. ಅದನ್ನ ನನಗೆ ಹೇಳಬೇಕು, ವಿಧಿವತ್ತ ಹೇಳಬೇಕಂತಾನ. ಆ ಶಿವರಾತ್ರಿ ವ್ರತದ ಉದ್ಯಾಪನೆ ವಿಧಿಯನ್ನ ನಮಗ ತಿಳಿಸಿರಿ ಅಂತಾದ ಋಷಿಗಳು. ಶೌನಿಕ ಋಷಿಗಳು ಸೂತ ಪುರಾಣಿಕರನ್ನ ಕುರಿತು ಕೇಳ್ತಾರೆ. ಸೂತ ಪುರಾಣಿಕರಂತಾರ, ಏನಂತಾರ ಅವರು ಋಷಿಗಳೇ, ಭಕ್ತಿಯಿಂದ ಆದರ ಪೂರ್ವಕ ಶಿವರಾತ್ರಿ ವ್ರತದ ಉಪಾಸನೆಯನ್ನ ವಿಧಿಯನ್ನ ನಾ ಹೇಳ್ತೀನಿ, ಅದರಂತೆ ನೀವು ಕೇಳಿ. ಆ ಪರಮಾತ್ಮನ ಚಿಂತನೆಯನ್ನ ನಾವು ಮಾಡಿದ್ದಾದ್ರ, ಅವನ ಅನುಷ್ಠಾನ ಮಾಡುವುದರಿಂದ ಆ ವ್ರತ ನಮಗ ಸಿದ್ಧಿ ಆತಂದ್ರ ಅಂತ ಅವಶ್ಯವಾಗಿ ಪೂರ್ಣ ಫಲವನ್ನ ಇದೇ ಜನ್ಮದಲ್ಲಿ ಆ ಪರಮಾತ್ಮನ ಸಾಕ್ಷಾತ್ಕಾರ ಇದೇ ಜನ್ಮದೊಳಗ ಮಾಡಕತ್ತತಿ ಅಂತ ಹೇಳಿ ಸೂತ ಪುರಾಣಿಕರು ಶೌನಿಕ ಮಹರ್ಷಿಗಳಿಗೆ ಅದನ್ನ ವ್ರತದ ನಿಯಮವನ್ನ ಹೇಳಕತ್ತಾರೆ. ಸತತವಾಗಿ 14 ವರ್ಷಗಳವರೆಗೆ ಶಿವರಾತ್ರಿಯ ಶುಭ ವ್ರತವನ್ನ ಪಾಲಿಸ್ತೀವಿ. ನಾವು ಎಷ್ಟು ವರ್ಷ? 14 ವರ್ಷ ಪರ್ಯಂತರವಾಗಿ ಪರಮಾತ್ಮನನ್ನ ಕುರಿತು ವ್ರತ ಆಚರಣೆಯನ್ನ ಮಾಡಿದೀವಂತ. ಶಿವರಾತ್ರಿ ಶುಭ ವ್ರತವನ್ನ ಪಾಲಿಸಿದೀವಂತ. ತ್ರಯೋದಶಿ ಒಪ್ಪತ್ತು ಊಟ ಮಾಡಿ, ನಾವು ಉಪವಾಸ ಮಾಡ್ತೇವೆ ಅಂತೇಳಿ 3 ಹೊತ್ತು ಊಟ ಮಾಡಂಗಿಲ್ಲ ಅಂತ.
ಉಪವಾಸ ಮಾಡ್ಬೇಕಂದ್ರೆ ಏನು, ಒಂದೇ ಊಟ ಮಾಡೋದು. ಮತ್ತ ಊಟ ಅಂತ ಊಟನು ಬಿಡುವಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂದ್ರೆ ಇದು ಶರೀರ ಅನ್ನಮಯ ಶರೀರ, ಅನ್ನದ ರಸದಿಂದ ಹುಟ್ಟಿರುವ ಈ ಶರೀರ. ಅನ್ನವನ್ನ ಹಾಕ್ಲಿಕ್ಕಂದ್ರೆ ಏನಾಗತ್ತಂದ್ರೆ ಇದು ಬದುಕುದಿಲ್ಲ. ಏನೋ ಜಡವಾದ ಸ್ಥೂಲವಾದ ಈ ಶರೀರ. ಅದನ್ನ ದಿನನೂ ಪ್ರತಿನೂ ಕೂಡ ನಾವು ಪ್ರಯತ್ನ ಮಾಡಿ ಊಟ ಮಾಡ್ತಿರ್ತೇವಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಒಂದಿನ ಪೂರ್ಣ ಉಪವಾಸನೂ ಮಾಡುದು. ಮತ್ ಸ್ವಲ್ಪ ಹಿಟ್ಟಿಟ್ಟು ಹೆಚ್ಚಿಗೆ ಮಾಡ್ಕೊಂತ ಊಟ ಮಾಡ್ತಾ ಹಾದೀವಂದ್ರ, ಪಡ್ಕೊಂಡು ಊಟ ಮಾಡ್ತಾ ಇದ್ದೀವಂದ್ರ 3 ಹೊತ್ತು ಊಟ ಮಾಡಬಹುದು. ಅದಕ್ಕೆ ಏನಂತಾರ ಅವ್ರು, ಈ ವ್ರತವನ್ನ ನೀವು ಪರಿಪಾಲನೆ ಮಾಡ್ಬೇಕಾದ್ರೆ ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಹೇಳಿ ಆ ಪರಮಾತ್ಮನನ್ನ ಕೂಡ್ಬೇಕಂತ ನಮ್ಮ ಮನಸ್ಸಿನೊಳಗೆ ಐತಲ್ಲ, ನಾವೇನ್ ಮಾಡ್ಬೇಕು, ಒಂದೇ ಹೊತ್ತು ಊಟ ಮಾಡಿ ಚತುರ್ದಶಿ ಅಂತ ಪೂರ್ಣ ಉಪವಾಸ ಮಾಡ್ಬೇಕಂತ. ಚತುರ್ದಶಿ ಅಮಾವಾಸ್ಯೆ ಬಂತಂದ್ರ ನಾವು ಪೂರ್ಣ ಉಪವಾಸ, ನೀರು ಇಲ್ಲ, ಅನ್ನವೂ ಇಲ್ಲ, ಹಣ್ಣು ಇಲ್ಲ, ಹಂಪಲಗಳು ಇಲ್ಲ. ಇಲ್ರಿ ನಾವು ಒಪ್ಪತ್ತು ಮಾಡ್ತೇನೆ ಅಂದ್ರೆ ಅದನ್ನು ಕೊಡುವಂಗಿಲ್ಲ. ಅದಕ್ಕ ಶಿವರಾತ್ರಿ ದಿನ ನಿತ್ಯ ಕರ್ಮಗಳು ಪೂರೈಸಿ ಶಿವಾಲಯಕ್ಕೆ ಹೋಗಿ ವಿಧಿವತ್ತಾಗಿ ಶಿವನ ಪೂಜೆ ಮಾಡಬೇಕು. ವಿಧಿವತ್ತಾಗಿ ನಮ್ಮ ನೇಮಾದಿಗಳೇನಿದಾವಲ್ಲ, ವ್ರತವನ್ನ ಪರಿಪಾಲನೆ ಮಾಡಿ ಆ ಭಗವಂತನನ್ನ ಒಲಿಸೋಗೋಸ್ಕರವಾಗಿ ನಾವೇನ್ ಮಾಡ್ಬೇಕು, ಅಂತ ವ್ರತ ಅನುಷ್ಠಾನವನ್ನ ನಾವೆಲ್ಲರೂ ಮಾಡ್ಬೇಕು. ಅಲ್ಲಿ ಪ್ರಯತ್ನ ಪೂರ್ವಕ 3 ಲೋಕಗಳಲ್ಲಿ ಗೌರಿ ತಿಲಕ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಒಂದು ದಿವ್ಯ ಮಂಟಪವನ್ನ ಮಾಡ್ಕೊಂಡಿದ್ದಾರೆ. ನಾವು ಮನೆಯಲ್ಲಿ ಪರಮಾತ್ಮನಿಗಾಗಿ ಪೂಜೆ ಮಾಡಲಿಕ್ಕೆ ಜಗುಲಿ ಮಾಡ್ಯವಲ್ಲ, ನಾವಿರಕರ ದೊಡ್ಡ ಕೋಲಿ, ಪರಮಾತ್ಮ ನಿರಾಕಾರ ಗಿಟ ಕೋಲಿ ಅದಿಲ್ಲ ಅಂತಿರ್ತಾರೆ. ನಾವು ಕೊಟ್ಟು ಇರ್ಬೇಕಂತಂದ್ರೆ ನಮಗರ ದೊಡ್ಡ ಕೋಲಿ, ಆ ಭಗವಂತ ಕೊಟ್ಟ ಅಂದ್ರು ಕೂಡ ಅವ್ನ್ ಗೀಟ ಕೋಲಿ. ಅಲ್ಲಿ ಕುಂದ್ರಾಕ ಬಂದಿರ್ಬಾರ್ದು, ಏಳಾಕ ಬಂದಿರ್ಬಾರ್ದು. ಒಂದೊಂದ್ ಮನೆಗೆ ಹಾರಂತೂ ಮನ್ಯಾಗ ಜಗಲಿನೇ ಇರುವುದಿಲ್ಲ. ಆ ಸ್ಥಿತಿಗೆ ಬಂದೇ ನಾವು ಪರಮಾತ್ಮ ಒಲಿಸ್ಕೊಳ್ಳುದು ಯಾವಾಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಮನಪೂರ್ವಕವಾಗಿ ಅಲ್ಲೇ ಒಂದು ದಿವ್ಯ ಮಂಟಪವನ್ನ ನಿರ್ಮಾಣ ಮಾಡಿ ಅದರ ಮಧ್ಯ ಭಾಗದಲ್ಲಿ ದಿವ್ಯ ಲಿಂಗೋಭದ್ರ ಮಂಡಲವನ್ನ ರಚಿಸಿ ಗುರುಕೊಟ್ಟ ಲಿಂಗವನ್ನ ಸ್ಥಾಪನೆ ಮಾಡಿ, ಈಶ್ವರ ಲಿಂಗವನ್ನಾಗಲಿ ಭಗವಂತನ ಲಿಂಗವನ್ನಾಗಲಿ ಭಾವಚಿತ್ರವನ್ನಾಗಲಿ ಯಾವುದೇ ಒಂದು ಮೂರ್ತಿಯನ್ನಾಗಲಿ ನಾವೇನ್ ಮಾಡ್ಬೇಕು, ಆ ಮಂಟಪದ ಮಧ್ಯದಲ್ಲಿ ಅದನ್ನ ಸ್ಥಾಪನೆ ಮಾಡಿಕೊಂಡು ನಾವು ಗುರುಕೊಟ್ಟ ಮಹಾಮಂತ್ರವನ್ನ ಜಪಿಸ್ತಾ ಇರಲಿಲ್ಲ. ನಾವಂತೇವೆ ಕುಂದ್ರಾಕ ಜಪ ಮಾಡಕ ಕಾಂದಿಲ್ಲ. ಹಂಗ ನೀವನ್ನ ಹೇಳ್ತಿರ್ತಾರೆ, ವ್ರತ ಮಾಡ್ರಿ, ಜಪ ಮಾಡ್ರಿ, ತಪಸ್ಸು ಮಾಡ್ರಿ ಅಂತೀರಲ್ಲ, ಕುಂದ್ರಾಕ ಕಾಲಿಲ್ಲಲ್ಲಿ ಹಂಗ ಕುರ್ಚಿ ಹಾಕೊಂಡ್ರೆ ಕುಂದ್ರಬೇಕು. ಕಾಲು ಮಾಡಿಸೋದಿಲ್ಲ, ಕುರ್ಚಿ ಹಾಕೊಂಡಾಗ ಕೂಡ ನಮ್ಮ ಮನಸ್ಸನ್ನ ಏಕಾಕಾರವಾಗಿ ಮಾಡಿ ಆ ಪರಮಾತ್ಮನನ್ನ ಕುರಿತು ತಪಸ್ ಮಾಡಬೇಕು. ಯಾಕೆ ಮಾಡ್ಬೇಕು, ಅವನನ್ನು ಒಲಿಸೋಗೋಸ್ಕರವಾಗಿ ಹಗಲು ರಾತ್ರಿ ಅನ್ನದೇ ನಾವು ಕಷ್ಟಪಟ್ಟು ಪ್ರಯತ್ನ ಪೂರ್ವಕವಾಗಿ ಅದನ್ನ ನಾವು ಮಾಡಿರ್ತೀವಿ ಅಂದ್ರ ಅದೇನಾಗತಿ, ಗುರುಕೊಟ್ಟ ಮಂತ್ರವನ್ನ ನಾವು ಸದಾ ನುಡಿತಾ ಗುರುಗಳ ಉಪದೇಶವನ್ನು ಪಡ್ಕೊಂಡು ಲಿಂಗ ಧಾರಣ ಮಾಡ್ಕೊಂಡು ಆ ವ್ಯವಸ್ಥೆಯನ್ನ ನಾವು ಮಾಡಿದೀವಿ ಅಂದ್ರ ಆ ಭಗವಂತನನ್ನ ಕೂಡಾಕ ಇದೇ ಜನ್ಮದಲ್ಲಿ ಕುಂದ್ರಾಕಾಗಬಾರ್ದು. ನಾವು ಮನಸ್ಸು ಲಿಂಗವನ್ನ ಪೂಜೆ ಮಾಡಕ್ ಅಂತೀವಿ ಅಂದ್ರೆ ನೀತಿ ಬರ್ತೈತಿ, ತೂಗುಡ್ಕ್ ಬರ್ತೈತಿ ಅಂದ್ರ ನಮ್ಮ ಪಾಪ ಇದ್ದಂತ ತಿಳ್ಕೊಂಡು ಪರಮಾತ್ಮನ ಪೂಜೆ ಮಾಡಕ ನೀತಿ ಬರ್ತೈತಿ.
ಬೆರಳಗತನ ನಾಟಕ ಸಿನಿಮಾ ನೋಡಾಕ ಟಿವಿ ನೋಡಾಕಂತೂ ಒಟ್ಟ ನಿಂತು ಆ ಧಾರಾವಾಹಿ ನೋಡಿದ್ರು ಬೆರಳಗಂತ ನೋಡಿದ್ರು ಕೂಡ ನಿಂತು ಬರುದು. ಪುರಾಣ ಕೇಳಕ ನಿಂತಿ ಬರ್ತೈತಿ, ಜಪ ಮಾಡಕ ನಿಂತಿ ಬರ್ತೈತಿ, ರೊಕ್ಕ ಎಣಸೋ ಒಟ್ಟ ನಿಂತು ಬರುದು. ಕಣ್ಣಿಟ್ಟು ಒಂದು ನೋಟ್ ಏನಾರ ಪಾಸ್ ಆಗಿದ್ದೇನೆ ಏನ್ ಮಾಡ್ತೇವಿ, ನಿತ್ಯ ಆದ್ರೂ ಕೂಡ ಲೆಕ್ಕ ಮಾಡ್ತೇವಲ್ಲ. ಹೆಂಗ ಅದನ್ನ ಮಾಡ್ತೇವಲ್ಲ ಅದರಂತೆ ಈ ಪರಮಾತ್ಮನ ಚಿಂತನೆಯನ್ನ ಮನಪೂರ್ವಕವಾಗಿ ಮಾಡಿದಂತ ಆ ಭಗವಂತನನ್ನ ಕಾಣಕತ್ತ ಇಲ್ಲಿ ಕಂಡ್ರ ಆಗುವುದಿಲ್ಲ. ಅಲ್ಲಿ ಪ್ರಾಜಾಪತ್ಯ ಕಲಶಗಳನ್ನ ಸ್ಥಾಪಿಸಿ, ಪ್ರಾಜಾಪತ್ಯ ಅಂದ್ರ ತಾಮ್ರದ್ದಾಗಲಿ ಹಿತ್ತಾಳಿದ್ದಾಗಲಿ ಇಲ್ಲಿಕಂದ್ರ ಸ್ಟೀಲಿನ ಪಾತ್ರೆ ಪಡಗಳಾಗಲಿ ಅವನ್ನೇನ್ ಮಾಡ್ಬೇಕು, ನಾವು ಸ್ವಚ್ಛವಾಗಿ ಬೆಳಗಿಕೊಂಡು ಅದರಲ್ಲಿ ನೀರ್ ಹಾಕಿಕೊಂಡು ಮೇಲೆ ಎಲೆಯನ್ನ ಹಾಕಿ ಒಂದು ವಸ್ತ್ರವನ್ನ ಹಾಕಿ ಅದರೊಳಗ ಬಂಗಾರದ ಮತ್ತು ಬೆಳ್ಳಿಯ ಶಿವ ಪಾರ್ವತಿಯರ ಮೂರ್ತಿಯನ್ನ ಮಾಡಿ ಆ ನೀರೊಳಗಿಟ್ಟು ಮೇಲೆ ತೆಂಗಿನಕಾಯಿಟ್ಟು ಪೂಜೆ ಮಾಡಬೇಕು. ಇದ್ದಾರ ಮಾಡ್ಬೇಕು, ಇಲ್ಲ ಹಂಗ್ ಮಾಡೋದ್ರಿ ನಾವು ಜೀವನ ಮಾಡ್ತೇವಲ್ಲ, ಮಾಡೋದ್ರೊಳಗ ಹತ್ಯಾಗ ಇಟ್ಟಿಟ್ಟ ತೆಗೆದಿಟ್ಟು ನಾವು ಮಾಡ್ಕೋಬೇಕು. ಹಾಗೆ ತಕ್ಷಣಗಳಿಂದ ಕೂಡಿರಬೇಕು. ಅವೆಲ್ಲವೂ ಕೂಡ ಮಂಟಪದ ಪಾರ್ಶ್ವದಲ್ಲಿ ಸ್ಥಾಪನ ಮಾಡಿ ಆ ದೇವರ ಜಗುಲಿಯಲ್ಲಿ ಮಂಟಪವನ್ನ ಮಾಡಿವೆಲ್ಲ ಆ ಮಂಟಪದಲ್ಲಿ ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಚಿನ್ನದ್ದಾಗಲಿ ತಾಮ್ರದ್ದಾಗಲಿ ಹಿತ್ತಾಳಿದಾಗಲಿ ಅಂತ ಮೂರ್ತಿಯನ್ನ ಮಾಡಿಕೊಂಡು ನಾವು ಸ್ಥಾಪನ ಮಾಡಬೇಕು. ವ್ರತ ಪುರುಷನಾದ ಆ ಪಕ್ಷದಲ್ಲಿ ಪಾರ್ವತಿಯ ಸಹಿತ ಶಿವನ ಸುವರ್ಣಮಯ ಪ್ರತಿಮೆಯನ್ನ ಮಾಡಿಸಿಬಿಡುತ್ತೆ. ಬಂಗಾರದರಾಗ್ಲಿ ತಾಮ್ರದರಾಗ್ಲಿ ಇಲ್ಲಿಕಾದ್ರೆ ಬೆಳ್ಳಿದರಾಗ್ಲಿ ಇಲ್ಲಿಗಾದ್ರೆ ಹಿತ್ತಾಳಿದರ ನಮ್ಗೆ ಯಾವ ಶಕ್ತಿ ಅನುಸಾರವಾಗೈತೆಲ್ಲ ಅತ್ಯಂತ ಪ್ರೀತಿಯನ್ನ ಶ್ರದ್ಧೆಯನ್ನಿಟ್ಟು ಅಲ್ಲೇ ಪೂಜೆ ಮಾಡಬೇಕು. ಅರ್ಧ ತಲೆ ಆಗಿದ್ರು ಕೂಡ ತನ್ನ ಶಕ್ತಿ ಅನುಸಾರವಾಗಿ ಆ ಮೂರ್ತಿಯನ್ನ ಮಾಡಿಸಿ ಪಾರ್ವತಿಯ ಬಲಭಾಗದಲ್ಲಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿ ನಾವು ಮದುವೆ ಮಾಡ್ಕೊಳ್ಳೋವಾಗ ಎಂತಿರ್ತಾರೆ, ಬಲಕ ಗಂಡ ಗಂಡತಿ ಎಡಕ್ ಕುಂದಿರ್ಬೇಕು. ಅದೇ ಮೂರ್ತಿಯನ್ನು ಕೂಡ ಆ ಕಲಶದಲ್ಲಿ ಪಡದಲ್ಲಿ ಆ ಪಾರ್ವತಿ ಪರಮೇಶ್ವರದ ಮೂರ್ತಿಯನ್ನ ಬಲಕ ಮತ್ತು ಎಡಕಗಿಟ್ಟು ಅದರಲ್ಲಿ ನೀರ್ ಹಾಕಿ ಏನ್ ಮಾಡ್ಬೇಕು, ರಾತ್ರಿ ಅವರನ್ನ ಆಲಸ್ಯವನ್ನ ಬಿಟ್ಟು ಪೂಜೆ ಮಾಡಬೇಕು. ನಾವೇನ್ ಮಾಡ್ತೇವೆ, ರಾತ್ರಿ 10 ಗಂಟೆ ಆದ್ರೆ ನಮ್ ಕಣ್ಣು ಮುಚ್ತಾವ, ಬಲ್ಲ ಹೋಗಿ ತಲಕ್ ಬರ್ಬೇಕು. ಈಗಂತ ಹೆಸರು ಬುಟ್ಟಿ ಬಿಟ್ಟು ಸುಗ್ಗಿನ ಸುಗ್ಗಿ ಏನ್ ವ್ಯಾಪಾರ ಮತ್ತೆ ಪುರುಷತ ಇಲ್ಲ, ಹೆಸರು ಬುಟ್ಟಿ ಹುಡುಗಾಕು ಸಾಕ್ ಬೇಕಾಗೈತಿ. ನಿಮ್ಮ ಪುರಾಣ ಹೇಳಕ್ ಸುಂತಿ ಕಣ್ಣು ತಾವ ಮುಚ್ತಾವ. ಯಕ್ಷೇನ ಇರ್ತತಿ ಇದು ಮೊದಲ ಶಾಸ್ತ್ರ ಪುರಾಣ ಅಂದ್ರೆ ನಿದ್ರಿ ಗುಳಿಗಿತ್ ಮೊದಲ ಹೌದಿಲ್ಲ. ಅದಕ್ಕ ಇಂಥ ನಾವು ಆಲಸ್ಯವನ್ನ ಬಿಟ್ಟು ಪೂಜೆಯ ಕೆಲಸ ಮಾಡಿ ಕಾರ್ಯದಲ್ಲಿ 4 ಭಕ್ತಿ ವಿಚಾರನ್ನ ಜೊತೆಗೆ ಓರ್ವ ಪವಿತ್ರ ಆಚಾರ್ಯರನ್ನ ಅವ್ರನ್ನ ಕರ್ಕೊಂಡು ಬಂದು ಅವರ ಅಪ್ಪಣೆಯನ್ನ ಪಡೆದು ಭಕ್ತಿಯಿಂದ ಆ ಶಿವನನ್ನ ಪೂಜಿಸ್ಬೇಕಂತ ನಾವು ಆ ತಾಮ್ರದಲ್ಲಿ ಆಗಲಿ ಕಲಶದಲ್ಲಿ ಸ್ಟೀಲಿನ ಕೊಡದಲ್ಲಿ ಆಗಲಿ ಯಾವುದೇ ಒಂದು ಪಾತ್ರೆ ಒಳಗ ಇಟ್ಟು ಪೂಜೆ ಮಾಡಿ ಜಾಗರಣೆ ಮಾಡ್ಬೇಕಂತ ಬೆಳತಾನ ಏನ್ ಮಾಡ್ಬೇಕು, ವ್ರತಸ್ಥನಾದವ ಭಗವತ್ ಸಂಬಂಧಿ ಕೀರ್ತನೆಯನ್ನಾಗಲಿ ಗೀತೆಯನ್ನಾಗಲಿ ಹಾಡುಗಳಾಗಲಿ ಅವನ ಸ್ತೋತ್ರಗಳಾಗಲಿ ಇಲ್ಲಿ ಕಂಡ ರುದ್ರಾಭಿಷೇಕದ ಮಂತ್ರಗಳನ್ನಾಗಲಿ ನಾವು ಪಠನ ಮಾಡ್ಬೇಕಂತ ಬೆಳಗಳ ಕೂಡ ಯಾವಾಗ ಆ ಶಿವರಾತ್ರಿ ದಿನದಂದು ಇಂತ ಪೂಜಿಸಿ ಆ ಶಿವನನ್ನ ಪೂಜಿಸಿ ಸಂತೋಷಗೊಳಿಸಿ ಪ್ರಾತಃ ಕಾಲದಲ್ಲಿ ಮತ್ತ ಪೂಜೆ ಮಾಡಿದ ಬಳಿಕ ವಿಧಿಯುಕ್ತವಾಗಿ ಹೋಮವನ್ನ ಮಾಡಿ ಯಾರಿಗೆ ಆ ಪರಮಾತ್ಮನನ್ನ ಕುರಿತು ಒಂದು ಅಗ್ನಿ ಕುಂಡಲವನ್ನ ಮಾಡಿ ಅದಕ್ಕೆ ನಾನಾ ತರ ಕಟ್ಟಿಗೆಗಳನ್ನ ಹಾಕಿ ಹವಿಸ್ಸನ್ನ ಹಾಕಿ
ಎಳ್ಳನ್ನು ಹಾಕಿ ತುಪ್ಪದ ಅನ್ನವನ್ನ ಹಾಕಿ ಹೇ ಪರಮಾತ್ಮ ನಿನಗಾಗಿದ್ದು ಸ್ವಾಹ ಅಂತ ಅರ್ಪಣ ಮಾಡ. ಯಾವಾಗ? ಶಿವರಾತ್ರಿ ಆದ ನಂತರ ಬೆಳಗ್ಗೆ ಎದ್ದು ಇಂಥ ಬ್ರಾಹ್ಮಣರನ್ನು ಕರೆಸಿ ಭಕ್ತಿಯಿಂದ ಭೋಜನ ಮಾಡಿಸಿ ಅವರನ್ನು ನಮ್ಮ ಮನೆ ಕರೆಸಿ ನಮಗೆಷ್ಟು ಶಕ್ತಿ ಅನುಸಾರ ಆಗತ್ತಲ್ಲ ಅವರಿಗೆ ಅನ್ನ ಪ್ರಸಾದವನ್ನು ಕೊಟ್ಟು ದಾನವನ್ನ ಮಾಡಬೇಕಂತ. ದಾನ ನಮ್ಮ ಕೈಲಾದ ಮಟ್ಟಿಗೆ ಏನು ಕೊಡಾಕ ಅವ್ರಿಗೆ ಸಾಧ್ಯ ಐತಲ್ಲ, ಈ ಪವಿತ್ರವಾದ ಕೈಗಳಿಗೆ ದಾನ ಶ್ರೇಷ್ಠನು. ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈ ಕಿಂ ಪ್ರಯೋಜನಂ. ಈ ಎರಡು ಪವಿತ್ರವಾದ ಕೈಗಳನ್ನು ಕೊಟ್ಟಾನಲ್ಲ ಪರಮಾತ್ಮ, ಈ ಕೈಗಳಿಂದ ನಾವೇನ್ ಮಾಡಬೇಕು? ದಾನವನ್ನು ಮಾಡಬೇಕು. ದಾನ ಮಾಡ್ತೇನಂತ ಹೇಳಿ ನಮಗಿರಲ್ಲ ಅಂತ ಇಟ್ಟುಕೊಂಡು ದಾನ ಮಾಡಂಗಿಲ್ಲ. ನಮಗೂ ಎಷ್ಟು ಬೇಕು ನಾವು ದುಡಿದಿದ್ದರಲ್ಲಿ ಏನ್ ಹೆಚ್ಚಿಗೆ ಆಗಿದೆಯಲ್ಲ ಅದನ್ನ ನಾವು ದಾನ ಮಾಡಿದೀವಂದ್ರ ಅದು ನಮಗ ಪುಣ್ಯ ಬರ್ತದೆ. ಹಂಗ ದಾನ ಮಾಡಿದಾಗ ಸತ್ಯಂ ಕಂಠಸ್ಯ ಭೂಷಣಂ, ಸತ್ಯ ಮಾತುಗಳನ್ನು ನಾವು ಆಡ್ತಾ ಇದ್ದೀವಿ ಅಂದ್ರ ನಮ್ಮ ಮಾತಿಗೆ ಬೆಲೆ ಇರ್ತದೆ. ಶ್ರೋತಸ್ಯ ಭೂಷಣಂ ಶಾಸ್ತ್ರಂ, ಈ ಪವಿತ್ರವಾದ ಕಿವಿಗಳು ಕೊಟ್ಟಾನಲ್ಲ ಪರಮಾತ್ಮ, ನಾವಂತ ಮಾತು ಕೇಳಬೇಕಂದ್ರ ನಮ್ಮ ಜೀವನತ್ತಾಹ ಮಾತುಗಳನ್ನ ಕೇಳಿದಾಗ ನಮ್ಮ ಜೀವನ ಸುಖಮಯ ಆಗಿರಬೇಕು ಮತ್ತು ಭಗವಂತನನ್ನ ಕೂಡುವ ಮಾತಾಗಿರಬೇಕು. ನಾವು ಕೇಳಿದ್ರೆ ಯಾರಾದ್ರೂ ನಮ್ಮನ್ನು ಕೇಳ್ತಿದ್ರ ಅಂದ್ರೆ ಕಿವಿ ಗಾಡಿ ಕಿವಿ ಹೆಚ್ಚು ಕೇಳ್ತೇವೆ. ಅಂತ ಮಾತುಗಳನ್ನ ಈ ಕಿವಿಯಿಂದ ಕೇಳಿ ಈ ಕಿಯ ಬಿಟ್ಟು ನೋಡ್ಬೇಕು. ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳುವಂತ ಮಾತದ ಬಂದಾಗ ಅವನ್ನ ಒಳಗೆ ಇಳಿಸ್ಕೋಬೇಕು. ಅಂತ ಮಾತುಗಳು ಇಳಿದಾಗ ನಮ್ಮ ಜೀವನವೇ ಉದ್ಧಾರ ಆಗ್ತದೆ. ಅದಕ್ಕ ಇದಾದ ಬಳಿಕ ವಸ್ತ್ರ ಅಲಂಕಾರ ಆಭೂಷಣಗಳಿಂದ ಪತ್ನಿ ಸಹಿತ ಋತ್ವಿಜರನ್ನ ಅಲಂಕೃತಗೊಳಿಸಿ, ಅದು ಹೋಮ ಮಾಡ್ಬೇಕಾದ್ರ, ಯಜ್ಞ ಮಾಡಬೇಕಾದ್ರ, ಪರಮಾತ್ಮನ ಪೂಜೆ ಮಾಡಬೇಕಾದ್ರ ಗಂಡ ಹೆಂಡತಿ ಅತ್ಯಂತ ಪ್ರೀತಿಯಿಂದ ಕೂಡಿ ಆ ಪೂಜೆಯನ್ನ ಮಾಡಬೇಕು. ಗಂಡ ಹೆಂಡತಿ ಇರಲಾರದ ಪೂಜೆ ಮಾಡ್ತೇವಂತೂ ಕೂಡ ಅದು ನಿಜವಾದ ವ್ರತ ಆಗುವುದಿಲ್ಲ. ಮತ್ತ ಬೇರೆ ಬೇರೆಯಾಗಿ ದಾನಗಳನ್ನು ಕೊಡಬೇಕು. ಅವಶ್ಯಕವಾದ ಸಾಮಗ್ರಿಗಳಿಂದ ಕೂಡಿದ ಕರುವಿನ ಸಹಿತ ಗೋವನ್ನ ಆಚಾರ್ಯರಿಗೆ ಕೊಡಬೇಕು. ಆಚಾರ್ಯರಿದ್ದಾಗ ಯಾರು ಪೂಜೆ, ಯಾರು ಹೋಮ ಹವನ ಮಾಡ್ತಾರ, ನಮಗ್ ಒಳ್ಳೆ ಮಾರ್ಗವನ್ನ ಹೇಳ್ತಾರಲ್ಲ ಅಂತವರಿಗೆ ನಾವು ಗೋವನ್ನ ದಾನ ಮಾಡಬೇಕು. ನಮ್ಮ ಹಿರಿಯರು ಮೊದಲು ಏನ್ ಮಾಡ್ತಿದ್ರಂದ್ರ ಮಗಳನ್ನ ಗಂಡನ ಮನೆ ಕಳಿಸಿಂದ ಹೊಳ್ಳೆ ಬರುಲಿ ಅಂತ ನೋಡುತ್ತಿದ್ರು. ಆಕಳ ಬರು ಸಮೇತವಾಗಿ ಹುಡುತಿದ್ರಲ್ಲ, ಹಂಗ ಕೂಡ ನಾವು ದಾನ ಧರ್ಮ ಮಾಡಬೇಕಂತಾರ. ಈ ದಾನದಿಂದ ಭಗವಾನ್ ಶಿವನು ನಮ್ಮ ಮೇಲೆ ಪ್ರಸನ್ನ ಆಗಲಿ ಅಂತ ಆ ಪರಮಾತ್ಮ ಆ ಹಸುವಿನಲ್ಲಿ ಏನೇ ವಸ್ತ್ರ ಸಹಿತ ವೃಷಭ ಬೆನ್ನಿನ ಮೇಲೆ ಇರಿಸಿ ಎಲ್ಲ ಅಲಂಕಾರಗಳ ಸಹಿತ ಆಚಾರ್ಯರಿಗೆ ಅರ್ಪಿಸಬೇಕಂತ. ನಾವು ಮನೆ ಪೂಜೆ ಮಾಡುವಾಗ ಬಟ್ಟೆ ಬಟ್ಟೆಗಳನ್ನು ಹೊಸ ಬಟ್ಟೆ ನಾವು ತಂದೇವಲ್ಲ, ತಂದಿದ್ದನ್ನು ಏನ್ ಮಾಡ್ಬೇಕಂದ್ರ ಮೊದಲ ಆ ಪಶುಗಳ ಮೇಲೆ, ಎತ್ತಿನ ಮೇಲೆ ಆಗಲಿ, ಆ ಗೋವಿನ ಮೇಲೆ ಆಗಲಿ ಆ ಬಟ್ಟೆಗಳನ್ನು ಹಾಕಿ ಆ ಅಂತ ನಾವು ಯಾಕ ಅದು ದೇವತೆಗಳ ಅರ್ಪಣ ಅಂತ. ಎತ್ತನ ಕೂಡ ಏನಿದೆ, ಶಿವನ ಪ್ರತ್ಯಕ್ಷ ವಾಹನ ಇದ್ದಲ್ಲ. ಗೋಮಾತೆ ಎಲ್ಲಾ ದೇವತೆಗಳು ಕೂಡ ಆ ಗೋಮಾತೆಯ ಉದರದಲ್ಲಿ ಅದರಂತ ಆ ಗೋಮಾತೆಗೆ ನಾವು ಪೂಜೆಯನ್ನ ಮಾಡಿ ನಾವು ವಸ್ತ್ರಗಳನ್ನ ಆ ಗೋಮಾತೆಯ ಮೇಲೆ ಹಾಕಿಕೊಳ್ಳುವಂದ್ರ ಎಲ್ಲಾ ದೇವತೆಗಳಿಗೆ ಬಟ್ಟೆಗಳನ್ನು ಉಡಿಸಿದಂತ.
ಆ ಪುಣ್ಯ ನಮಗ್ ಬರ್ತದಂತ. ಅದಕ್ಕ ಕೈ ಜೋಡಿಸಿ ನತಮಸ್ತಕಾಗಿ ತುಂಬ ಪ್ರೇಮ ಆದರದಿಂದ ಗದ್ದರಿತ ವಾಣಿಯಿಂದ ಮಹಾಪ್ರಭೋ ಮಹೇಶ್ವರನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಯಭಕ್ತಿಯಿಂದ ನಮ್ಮ ಮಾತು ಇನ್ನೊಬ್ಬರಿಗೆ ಕೇಳಬಾರದು. ಗದ್ದದಂತ ನಡುಗುತ್ತಿರಬೇಕು. ನಮಗ ಅತ್ಯಂತ ಪ್ರೀತಿಯಾದಾಗ, ಅತ್ಯಂತ ದುಃಖ ಆದಾಗ ಯಾಗ ಮಾತು ಬರುವುದಿಲ್ಲಲ್ಲ, ಅದರಂತೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕಾತಂದ್ರ ಹಂಗಿರ್ಬೇಕಂತ ನಮ್ಮ ವಾಣಿ. ದೇವ ದೇವ ಮಹಾದೇವ ಶರಣಾಗತ ವತ್ಸಲ ಪುರತೆ ನಾನೇನ ದೇವೇಶ ಕೃಪಾಂ ಕುರು ಮಮೋ ಪರಿ ಮಯಾ ಭಕ್ತಾನುಸಾರೇನ ವ್ರತಮೇತತ್ ಕೃತಂ ಶಿವ ನೂನಂ ಸಂಪೂರ್ಣತಾಂ ಯಾತು ಪ್ರಸಾದ ತವ ಶಂಕರ ಅಜ್ಞಾನಾದ್ಯದಿ ವಾ ಜ್ಞಾನಾಜ್ಜಪ ಪೂಜಾದಿಕಂ ಮಯ. ದೇವದೇವ ಮಹಾದೇವ ಹೇ ಪರಮಾತ್ಮ ಶರಣಾಗತ ವತ್ಸಲ, ಯಾರು ನಿನಗೆ ಶರಣಾಗತರಾಗಿರಲಿ, ನಿನ್ನನ್ನ ಕುರಿತು ಯಾರು ತಪಸ್ಸು ಮಾಡ್ಯಾರ, ಹೇ ಪರಮಾತ್ಮ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿ ನನಗ ನೀನೆಲ್ಲ ಸಿರಿ ಸಂಪತ್ತನ್ನ ಕೊಟ್ಟು ನೀನೇನ್ ಮಾಡು, ನಿನ್ನಲ್ಲಿ ನನ್ನನ್ನ ಕೂಡಿಸುವಂತ ಯಾರು ನಿನಗೆ ಶರಣಾಗತರಾಗ್ಯಾರ ಅಂತವರಿಗೆ ವ್ರತೇನ ಅನೇನ ದೇವೇಶ ಕೃಪಾಂ ಕುರು ಮಮ ಉಪರಿ, ನನ್ನ ಮೇಲೆ ನಿನ್ನ ಕೃಪೆಯನ್ನ ಮಾಡುವಂತ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಮಯ ಭಕ್ತಾನುಸಾರೇನ ವ್ರತಂ ಏತತ್ ಕೃತಂ ಶಿವ, ನಾನು ವ್ರತವನ್ನ ಆಚರಣೆ ಮಾಡೇನಲ್ಲ, ಶಿವರಾತ್ರಿ ಆಚರಣೆ, ಶಿವನನ್ನ ಕುರಿತು ಆರಾಧನೆ ನಾ ಮಾಡೇನೆಂದಾಗ ನೀನೇನ್ ಮಾಡು, ನನ್ನ ಮೇಲೆ ಕೃಪೆಯನ್ನ ತೋರಿ ಪರಮಾತ್ಮ. ಅಂತ ಕೃಪೆ ಸದಾ ಇರಲಿ. ನೂನಂ ಸಂಪೂರ್ಣತಾಂ ಚಾಕು ಪ್ರಸಾದ ಅವಶ್ಯಕ. ನಿನ್ನ ಶಿಷ್ಯನಾಗ್ತೇನೆ, ನಿನ್ನ ಕೃಪಾ ಆಶೀರ್ವಾದದಿಂದ ನನಗೆಂದೆಂದು ಬಡತನ ಬರಬಾರದು, ಎಂದೆಂದು ನಿನ್ನನ್ನ ಬಿಟ್ಟು ನಾನು ಇರಲಾರೆ. ನಿನ್ನ ಕೃಪೆ ನನ್ನ ಮೇಲೆ ಹಾಕಂದ ಏನಾಗತ್ತೆ, ನನಗೆ ಎಲ್ಲವೂ ಕೂಡ ದೊರೆತಿದಂತೇಳಿ ಅಜ್ಞಾನಾದಿ ವಾ ಜ್ಞಾನ ಜಪ ಪೂಜಾದಿಕಂ ಮಯ, ನನಗೆ ಜಪ ತಪ ಮಾಡುವ, ನಿನ್ನಲ್ಲಿ ಶ್ರದ್ಧೆಯನ್ನಿಡುವ ಅಂತ ಭಯಭಕ್ತಿಯನ್ನ ನನಗೆ ಕೊಡು ಪರಮಾತ್ಮ. ಕೃತಂ ತತ್ ಅಸ್ತು ಕೃಪಯಾ ಸಫಲಂ ತವ ಶಂಕರ. ನಿನ್ನ ಕೃಪೆ ನನ್ನ ಮೇಲಾದರೆ ಅದೆಲ್ಲವೂ ಕೂಡ ನನ್ನ ಜೀವನದ ಬಾಳಿಗೆ ಸುಖಮಯ ಅಂತೇಳಿ ಬೇಡ್ಕೋಬೇಕಂತ. ಹೇ ದೇವದೇವ ಮಹಾದೇವನೇ ಶರಣಾಗತ ವತ್ಸಲನೆ, ನಿನಗೆ ಯಾರು ಶರಣಾಗತರಾಗಿರಲ್ಲ ಅವರ ದುಃಖವನ್ನು ಪರಿಹಾರ ಮಾಡುವ ಶಕ್ತಿ ಸಾಮರ್ಥ್ಯ ನಿನ್ನಲ್ಲೇ ಹೇ ಪರಮಾತ್ಮ. ಈ ವ್ರತದಿಂದ ಸಂತುಷ್ಟನಾಗಿ ನೀನು ನನ್ನ ಮೇಲೆ ಕೃಪೆ ತೋರು. ನಾನೇನ್ ಮಾಡೇನಲ್ಲ ನಿನ್ನ ಕುರಿತು, ನಾನೇನದೇನೆ ನಿನ್ನ ಭಕ್ತದನೆ, ನಿನ್ನ ಭಕ್ತನಾದಂಥವ ನಿನ್ನನ್ನ ನಾ ಕುರಿತು ನಾನು ನಿನ್ನನ್ನ ಬೇಡ್ತಾ ಇದ್ದೀನಲ್ಲ, ನನ್ನ ಕಷ್ಟಗಳ ದುಃಖಗಳನ್ನ ಎಲ್ಲ ಪರಿಹಾರ ಮಾಡಿ ನನಗೆ ನಿಜವಾದ ಶಾಂತಿಯನ್ನ ಕೊಡು ಹೇ ಪರಮಾತ್ಮ ಅಂತ ಬೇಡ್ಕೋಬೇಕು. ಇದರಲ್ಲಿ ಯಾರ ಕೊರತೆ ನಿನ್ನ ಪ್ರಸಾದದಿಂದ ಪೂರ್ಣವಾಗಲಿ. ನನ್ನ ಜೀವನದೊಳಗ ವ್ಯವಹಾರ ಮಾಡಕತ್ತೇನಲ್ಲ, ವ್ಯವಹಾರ ಮಾಡುವಾಗ ಸುಖಗಳು ಬಂದಾಗ ಎಷ್ಟೋ ದುಃಖಗಳು ಬಂದಾಗ ಆ ದುಃಖ ಬಂದಾಗ ಕುಗ್ಗಲಾಗದೆ, ಸುಖ ಬಂದಾಗ ಹಿಗ್ಗಲಾಗದೆ, ನಿನ್ನನ್ನ ಎಂದೆಂದು ನಾವು ಮರೆಯಲಾಗದಂತೆ ನನ್ನ ಮೇಲೆ ನೀನು ಕೃಪೆ ಮಾಡು ಹೇ ಶಂಕರನೇ. ನಾನು ತಿಳಿದು ಕೂಡ ತಪ್ಪು ಮಾಡ್ತೇನೆ, ತಿಳಿಯಲಾರದು ಕೂಡ ತಪ್ಪು ಮಾಡ್ತೇನಲ್ಲ, ಅಂತ ತಪ್ಪನ್ನ ಮನ್ನಿಸಿ ನನ್ನ ಮೇಲೆ ಕೃಪೆ ತೋರು. ಜಪ ಪೂಜೆ ತಿಳಿದು ಏನೋ ಮಾಡೇನೆಂದಾಗ ನಾ ಏನ್ ಮಾಡ್ತೇನಲ್ಲ, ನಮ್ಮ ಜೀವನದೊಳಗ
ಇನ್ನೊಬ್ಬರಿಗೆ ಕಷ್ಟ ಕೊಟ್ಟೇನಿ, ಇನ್ನೊಬ್ಬರ ಕಡೆಯಿಂದ ನಾ ಬೇಯಿಸ್ಕೊಂಡೇನಿ, ಇನ್ನೊಬ್ಬರನ್ನ ನಾ ಬೇದೇನಿ, ನನ್ನ ವಾಣಿಯಿಂದ ಕೂಡ ಪಾಪ ಆಗಿದೆ. ಹಾಗೇನ ವಾಚ, ಅಂದ್ರೆ ಈ ಶರೀರ, ಈ ಶರೀರದಿಂದ ಕೂಡ ಏನಾಗೈತಿ, ನಾನಾ ತರ ಪಾಪ ಆಗ್ಯಾವ. ವಾಚ, ಮಾತನಾಡುವ ಮಾತಿನಿಂದ ಕೂಡ ಬೈಯಲಾಗದ, ಆಡಲಾಗದ ಮಾತುಗಳನ್ನ ನಾ ಇನ್ನೊಬ್ಬರಿಗಾಡಿದ್ದ, ಅದರಿಂದ ಕೂಡ ಏನಾಗೈತಿ, ಪಾಪ ಆಗೈತಲ್ಲ. ಅಂತ ಪಾಪಗಳನ್ನ ಮನಸ್ಸಿನಿಂದಲೂ ಕೂಡ ಪಾಪ ಆಗೈತ. ನಮ್ಮ ದೇಹ ಇಲ್ಲೇ ಕುಂತಿದ್ದರೆ ಮನಸ್ಸು ಎಲ್ಲೇ ಹೋಗೈತದ. ಆ ಮನಸ್ಸು ಹೊರಗೆ ಹೋತಂದ್ರ ಮನಸ್ಸು ತಗೊಂಡ ಒಳಗ್ ಬರ್ತದ. ಅದಕ್ಕ ನಾವು ಏನ್ ಮಾಡ್ಬೇಕು, ಮನಸ್ಸು ಹೋಗೈತಂದ್ರೂ ಕೂಡ ಒಳ್ಳೇದಕ್ಕ ಅರ್ಥ ಕಳಿಸ್ಬೇಕಂತ, ಇಲ್ಲಿ ಒಟ್ಟ ಕಳಿಸ್ಬಾರ್ದು. ದೇಹ ಕುಂತೈತಿ ಕರೆ, ಮನಸ್ಸು ಎಲ್ಲೇ ಹೋಗೈತಂದ್ರು ಕೂಡ, ಯಾರಿಗಾರ ಏನಾರ ಮಾಡೈತಂದ್ರು ಕೂಡ, ಅದಕ್ಕ ಆ ಭಗವಂತನ ನಾಮಸ್ಮರಣೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಆಡುವ ಮಾತುಗಳು ಕೂಡ ಹೆಂಗಿರಬೇಕು, ಆ ಪರಮಾತ್ಮನ ಕಡೆ ಸದಾ ಹರಿತಿರಬೇಕು. ಅಂತದ್ದನ್ನ ನೀನು ಕರುಣಿಸು. ಜಪ ಜಪತೋ ನಾಸ್ತಿ ಪಾತಕಂ, ಪಠತೋ ನಾಸ್ತಿ ಮೂರ್ಖತ್ವಂ. ನಾವು ಜಪ ಮಾಡುವುದರಿಂದ ನಾವು ಮಾಡಿರುವ ಪಾಪ ಎಲ್ಲವೂ ಕೂಡ ನಾಶಕ್ಕವನ್ನು. ಪೂಜೆ ಮಾಡುವುದರಿಂದ ನಿನ್ನ ಕೃಪೆಯಿಂದ ಸಫಲ ಆಗಲಿ. ನಾ ಮಾಡುವ ಕಾರ್ಯ ಏನಿರವಲ್ಲ ಎಲ್ಲವೂ ಕೂಡ ಸಫಲ ಆಗಲಿ ಪರಮಾತ್ಮ ಅಂತ ಆ ಪರಮಾತ್ಮನನ್ನ ಕುರಿತು ಶಿವನಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ನೀನ್ ಕೊಟ್ಟಿಯಲ್ಲಪ್ಪ ಹೇ ಪರಮಾತ್ಮ, ಈ ಕೊಟ್ಟಿದ್ದರಲ್ಲಿ ನನಗೇನ್ ಮಾಡು, ಒಳ್ಳೆಯ ಭಾವನೆಯನ್ನು ಕೊಟ್ಟು ನಾನು ಮಾಡಿದ ಎಲ್ಲ ವ್ರತ, ನೇಮ, ಪೂಜಾ, ಪುನಸ್ಕಾರ, ಜಪ ತಪಗಳು ಕೂಡ ಅವೆಲ್ಲವೂ ಕೂಡ ಏನಾಗಲಿ, ನಿನಗರ್ಪಿತ ಆಗಲಿ. ವ್ರತವನ್ನ ಪೂರ್ಣಗೊಳಿಸಿದರೆ ಆ ವ್ರತದಲ್ಲಿ ಯಾವುದೇ ನ್ಯೂನತೆ ಉಳಿಯುವುದಿಲ್ಲ. ಆ ವ್ರತವನ್ನ ನಾವು ಪರಿಪಾಲನೆ ಮಾಡ್ಕೊಂಡೇವಲ್ಲ, ಆ ವ್ರತವನ್ನ ನಾವು ಮನಬಂದಿ ಮನಸ್ಸಾನೆ ನಾವು ಮಾಡಿದ್ದಾದ್ರ ನಮಗೇನಾಗುವುದಿಲ್ಲ, ಮಾಡಬೇಕನ್ನುವ ಇಚ್ಛೆ ಯಾವುದು ಕುಡಿದಿದ್ದು. ಮನವಾಂಛಿತ ಸಿದ್ಧಿಯನ್ನ ಪಡೆದಂತ ತಾ ಏನ್ ನಿಷ್ಠೆಯನ್ನ ಇಟ್ಟುಕೊಂಡು, ಯಾವ ನಿಶ್ಚೆಯನ್ನು ಇಟ್ಟುಕೊಂಡು ಆ ಪರಮಾತ್ಮನನ್ನ ಪೂಜೆ ಮಾಡೇನಲ್ಲ, ಅವನಿಗೆ ಸ್ಥಾನವನ್ನು ಕೊಡ್ತಾನಂತ ಆ ಪರಮಾತ್ಮ. ಇದರೊಳಗೆ ಯಾವುದೂ ಕೂಡ ಸಂಶಯ ಇಲ್ಲ ಅಂತ ಹೇಳ್ತಾರ ಋಷಿಗಳು. ಕೇಳ್ತಾರ, ಸೂತ ಪುರಾಣಿಕರೇ, ಹಿಂದಿನ ಕಾಲದಲ್ಲಿ ಈ ಉತ್ತಮ ಶಿವರಾತ್ರಿ ವ್ರತವನ್ನ ಯಾರು ಪಾಲಿಸಿದ್ದರು ಅದನ್ನ ನನಗೆ ಕೇಳಿದೆ. ಶಿವರಾತ್ರಿ ಅಂತ ಹೇಳಿದ್ರಲ್ಲ, ಆ ಶಿವರಾತ್ರಿ, ಶಿವನ ರಾತ್ರಿಗೆ ಯಾರು ಪರಿಪಾಲನೆ ಮಾಡ್ಯಾರಲ್ಲ, ಈ ವ್ರತವನ್ನ ಪಾಲಿಸಿದ್ದರಿಂದ ಯಾರು ಎಂತಹ ಫಲವನ್ನ ಪಡೆದಾರಲ್ಲ, ಅದನ್ನಂತಿಷ್ಟು ನನಗೆ ಹೇಳ್ರಿ ಅಂತ ಹೇಳಿ ಸೂತ ಪುರಾಣಿಕರನ್ನ ಶೌನಿಕ ಮಹರ್ಷಿಗಳು ಕೇಳ್ತಾರೆ. ಏನಂತಾರೆ, ನಾನು ಹೇ ಋಷಿಗಳೇ, ನಾನು ಹೇಳುವ ಈ ಶಿವರಾತ್ರಿ ಮಹಿಮೆಯನ್ನ ಯಾರ್ಯಾರು ಏನೇನ್ ಮಾಡ್ಯಾರಲ್ಲ ಅದನ್ನ ನಾ ಹೇಳ್ತೇನೆ, ಇದನ್ನ ನೀವು ಹೇಳ್ರಂತಾರೆ. ಯಾರು ಈ ವಿಷಯದೊಳಗ ಪರಮಾತ್ಮನನ್ನ ಕುರಿತು ಚಿಂತನೆಯನ್ನ ಮಾಡ್ಯಾರಲ್ಲ, ಆ ಸೌನಿಕ ಮಹರ್ಷಿಗಳು ಕೂಡ ಕೇಳ್ಯಾರಲ್ಲ, ಏನನ್ನ, ಆ ಶಿವನ ಮಹಿಮೆಯನ್ನ. ಅಂತ ಕೇಳಿದಂತ ಯಾರು ಜನರಲ್ಲ ಅವರ ಪಾಪ ಎಲ್ಲ ನಾಶಕ್ತು. ತಿಳಿಯದೆ ತಪ್ಪು ಮಾಡಿವೆ ನಾವು, ತಿಳಿದು ತಿಳಿದು ಕೂಡ ತಪ್ಪು ಮಾಡಿವೆ. ಅಂತ ತಪ್ಪುಗಳು, ಪಾಪ ರಾಶಿಗಳು ಕೂಡ ಏನಾಗ್ತಾವ, ಎಲ್ಲವೂ ನಾಶಕ್ತವೆ. ಕಾಡಿನೊಳಗ ಗುರುದ್ರೋಹ ಎಂಬ ಹೆಸರಿನ ಒಬ್ಬ ಬೇಡ ವಾಸ್ ಮಾಡ್ತಾ ಇದ್ದ. ಯಾರ ಗುರುದ್ರೋಹ ಅಂತ ಒಂದು ಅರಣ್ಯದೊಳಗ ಜೀವನವನ್ನು ಮಾಡ್ತಾ ಇದ್ದ ಬೇಡ. ಅವನ ಕುಟುಂಬ ಏನಾಗಿತ್ತಂದ್ರು ದೊಡ್ಡದಿತ್ತು. ಯಾರು ಆ ಬೇಡನ ಕುಟುಂಬ ಬಹಳ ದೊಡ್ಡದಿತ್ತು. ಮತ್ತೆ ಹೆಂಗಿದ್ದವ, ಬಲಿಷ್ಠವಂತ ಇದ್ದ, ಶಕ್ತಿವಂತಿದ್ದ,
ಶೂರ ಇದ್ದ. ಅಂಗ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಅವನಲ್ಲೇನಿತ್ತು? ಕ್ರೂರ ಸ್ವಭಾವ ಇದ್ದಂತ ಬೇಡ, ಗುರುದ್ರೋಹ ಎಂಬ ಬೇಡ. ಕ್ರೂರತೆಯಲ್ಲಿ ಏನಾಗಿದ್ದವ? ತತ್ಪರನಾಗಿದ್ದನು. ಕೈಯಲ್ಲಿ ಶಕ್ತಿ ಇದೆ, ಬಲದಲ್ಲಿ ಶಕ್ತಿ ಇದೆ, ಶರೀರದಲ್ಲಿ ಕೂಡ ದಷ್ಟಮುಷ್ಟದನ. ಆದರೂ ಕೂಡ ಏನಾಗಿತ್ತಂದ್ರ ಪಾಪವನ್ನ ಮಾಡುವುದರಲ್ಲಿ ಅವ ಶೂರಾಗಿದ್ದ. ಯಾರು? ಗುರುದ್ರೋಹ ಅಂತ. ಪ್ರತಿದಿನವೂ ಕೂಡ ಏನಾಗ್ತಿದ್ದವ? ಹೊಲಕ್ಕೆ ಹೋಗಿ ಮೃಗಗಳನ್ನ ಬಂದು ಕಾಡಿನೊಳಗಿರತಕ್ಕಂತ ಜಿಂಕೆಗಳದವಲ್ಲ, ಮಲಗಳದವಲ್ಲ, ಸಭ್ಯ ಪ್ರಾಣಿಗಳು, ಇನ್ನೊಬ್ಬರಿಗೆ ತೊಂದರೆ ಕೊಡಲಾರದ ಕರಕಿಯನ್ನಾಗಲಿ ತಪ್ಪಲವನ್ನಾಗಲಿ ಎಂದು ಜೀವನವನ್ನ ಮಾಡುವ ಪಶುಗಳಾಗಲಿ ಪಕ್ಷಿಗಳಾಗಲಿ ಹಿಂಗ್ ಹಣ್ಣು ಹಪ್ಪಲ ತಿಂದು ಜೀವನ ಮಾಡ್ತವಲ್ಲ, ಅವುಗಳನ್ನ ಕೊಂದು ಏನ್ ಮಾಡ್ತಿದ್ದ? ಅಲ್ಲೇ ಇದ್ದು ನಾನಾ ಪ್ರಕಾರದ ಕಳ್ಳತನ ಮಾಡ್ತಿದ್ದ. ಗುರುದ್ರೋಹ ಎಂಬ ಬೇಡ. ತಾನು ಮಾಡುವುದು ಕೂಡ ಭಗವಂತನನ್ನ ಬಿಟ್ಟು ತಾನು ಬರೇ ಕೆಟ್ಟ ಕಾರ್ಯದಲ್ಲಿ ನಿರತನಾಗಿದ್ದ. ಬಾಲ್ಯದಿಂದಲೂ ಕೂಡ ಎಂದಿಗೆ ಯಾವುದೇ ಸುಖ ಕರ್ಮವನ್ನ ಮಾಡಿದ್ದಿಲ್ಲಂತವ ಗುರುದ್ರೋಹ. ಬೇರೆ ಏನ್ ಮಾಡಿದಿಲ್ಲ? ಒಳ್ಳೆ ಕರ್ಮಗಳನ್ನ ಒಟ್ಟ ಮಾಡಿದ್ದಿಲ್ಲ. ಕಾಡಿನಲ್ಲಿರ್ತ ದುರಾತ್ಮನ ಬಹಳ ಸಮಯ ಕಳೆದು ಹೋಗಿದ್ದ. ಆ ಕಾಡಿನೊಳಗೆ ಜೀವನವನ್ನು ಮಾಡ್ತಿದ್ದಲ್ಲ, ಅಲ್ಲೇ ಎಷ್ಟೋ ಕಾಲ ಗಟ್ಟಿಸಿ ಹೋಗಿರ್ತಂತೆ. ಒಂದು ದಿನ ಶುಭಕಾರಕ ಶಿವರಾತ್ರಿ ಬಂತು. ಆ ಅರಣ್ಯದೊಳಗೆ ಜೀವನ ಮಾಡಕತ್ತೇನಲ್ಲ, ಅವತ್ತ ಶಿವನ ರಾತ್ರಿ. ಶಿವಸ್ಯ ರಾತ್ರಿ ಶಿವರಾತ್ರಿ. ಶಿವನ ರಾತ್ರಿ ಬಂದಾಗ ಆದ್ರ ಆ ದುರಾತ್ಮ ಏನ್ ಮಾಡಿದ? ನಿಬಿಡ ಮರದ ಕಾಡಿನಲ್ಲಿ ವಾಸ ಮಾಡ್ತಿದ್ದಲ್ಲ, ಅವನಿಗೆ ಆ ವೃತ್ತವೇ ತಿಳಿಯುತ್ತಿರಲಿಲ್ಲ. ನಾವು ಕೂಡ ಮನೆ ಹಬ್ಬ ಅನ್ನೋದು ಗೊತ್ತಿಲ್ಲ, ಅಮಾವಾಸ್ಯೆ ಅನ್ನೋದು ಗೊತ್ತಿಲ್ಲ, ವಾರ ಅನ್ನೋದು ಗೊತ್ತಿಲ್ಲ, ತಿಥಿ ಅನ್ನೋದು ಗೊತ್ತಿಲ್ಲ. ಬರೇ ನಮ್ಮ ಜೀವನದೊಳಗ ಏನು ಗೊತ್ತಿರಲಾರದ ಜೀವನವನ್ನ ಮಾಡಿದಂತೆ. ಅವನು ಕೂಡ ಏನಿದ್ದ? ಅವನ ಜೊತೆಗೆ ಎಲ್ಲರ ಕುಟುಂಬ ಭಾಗದವರು ಎಲ್ಲರೂ ಕರೆ. ಇವತ್ತು ಏನೈತೆ ಅನ್ನೋದು ಕೂಡ ಆ ಬೇಡನಿಗೆ, ಗುರುದ್ರೋಹನಿಗೆ ಗೊತ್ತಿದ್ದಿದ್ದಿಲ್ಲ. ಅದೇ ದಿನ ಬೇಡನ ತಂದೆ ತಾಯಿ ಮತ್ತ ಪತ್ನಿ ಕೂಡ ಹಸಿವಿನಿಂದ ಪೀಡಿತರಾಗಿ ಅರಣ್ಯದೊಳಗೆ ಎಲ್ಲಾ ಕಡೆ ಹುಡುಕಾಡಿದ. ಆಹಾರ ಸಿಗಲಿಲ್ಲ, ಹಣ್ಣು ಹಂಪಲಗಳು ಸಿಗಲಿಲ್ಲ, ಜಿಂಕೆಗಳು ಸಿಗಲಿಲ್ಲ, ಯಾವುದೇ ಪ್ರಾಣಿಯ ಮಾಂಸವನ್ನ ತರಬೇಕಂದ್ರೂ ಕೂಡ ಸಿಗಲಿಲ್ಲ. ಅವರಂತಾರ ತಾಯಿ ತಂದೆ, ಅಯ್ಯ ನಮಗ ಹಸುವಿಂದೆ ಬಹಳ ದುಃಖ ಆಗಿದೆ, ನಮಗ ಬಹಳ ಹೊಟ್ಟೆಸ್ತಿದೆ, ತಿನ್ನಲ್ಲ ಏನಾದರೂ ಕೊಡಪ್ಪ ಅಂತ ಆ ಗುರುದ್ರೋಹ ಬೇಡ ನನ್ನ ತಂದೆ ತಾಯಿಗಳು ಕೇಳ್ತಾರೆ. ಅವಂತನ ಹೀಗೆ ಯಾಚಿಸಿದಾಗ ಅವ ಕೂಡಲೇ ಧನಸ್ಸನ್ನು ಎತ್ತಿಕೊಂಡು ಹೊರಟ. ನನ್ನ ತಂದೆ ತಾಯಿಗಳು ಈ ದೇಹವನ್ನ ಕೊಟ್ಟಾರಂದಾಗ ಅವರು ಅನ್ನ ನೀರು ಇರಲಾರದ ಹಸವೆಯಿಂದ ಒದ್ದಾಡ ತೆತ್ತಾರಂತಂದೆ ಮಾಡಿದ. ಬೆಲ್ಲುವನ್ನು ಎತ್ತಿಕೊಂಡು ಇವ ಮತ್ತಷ್ಟು ಓಡಾಡಕಟ್ಟಿದ ಆ ಅರಣ್ಯದೊಳಗ. ಮೃಗಗಳ ಬೇಟೆಗಾಗಿ ಕಾಡಿನಲ್ಲಿ ಅಲೆಯತೊಡಗಿದ. ಆ ಬೇಡ ಏನ್ ಮಾಡಿದ? ನನ್ನ ಬಂಧು ಬಾಂಧವ, ನನ್ನ ತಂದೆ ತಾಯಿಗಳು, ನನ್ನ ಹೆಣ್ಣರ ಮಕ್ಕಳು ಹಸುವೆಯಿಂದ ಒದ್ದಾಡಕತ್ತಾರಂತಂದಾಗ ನಾವು ಏನಾದರೂ ಅವರಿಗೆ ತರಬೇಕಂತ ಬಂತ ಅಲದಾಡ ಹತ್ತಿದ. ಇಡೇ ಅರಣ್ಯವನ್ನ ಸುತ್ತಿದ, ಇಡೇ ಬೆಟ್ಟವನ್ನ ಸುತ್ತಿದ ಆ ಬೇಡ. ಅವನಿಗೆ ಆ ದಿನ ಸೂರ್ಯಾಸ್ತವಾದ ಏನೇನು ಸಿಗಲಿಲ್ಲ. ಮುಂಜಾನೆ ಮಧ್ಯಾಹ್ನ ಸೂರ್ಯಾಸ್ತ, ಸೂರ್ಯ ಮುಳುಗುವವರೆಗೂ ಕೂಡ ಏನು ಹುಡುಕಾಡಿದ್ರು ಕೂಡ ಏನೇನು ಸಿಗಲಿಲ್ಲ ಅವನಿಗೆ, ಆ ಬೇಡನಿಗೆ. ಅವನಿಗೆ ಭಾರಿ ದುಃಖ ಆಗಿ ಯೋಚನೆ ಮಾಡಕತ್ತಿದ. ನಾನು ಒಂದು ಮುಂಜಾನೆಗನ ತಂದೆ ತಾಯಿಗಳು ಅನ್ನ ನೀರು ನನಗ ಹಸುವಿನಾಗಿದೆ ಅಂತ ಬಳದತ್ತಾರಂತಾಗ
ನಾನು ಧನಸ್ಸನ್ನ ಹೊತ್ತುಕೊಂಡು ಬಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಬಾಣ ದಾರಿಯಾಗಿ ಬಾಣ ಸಿದ್ಧನಾಗಿ ಬಾಣ ಬಿಡಲಿಕ್ಕೆ ನಾನು ಹೊರಟೆಲ್ಲ. ಆದರೂ ಕೂಡ ಸೂರ್ಯ ಬಂಟರು ಸೂರ್ಯ ಮುಣುಕುವವರೆಗೂ ಕೂಡ ಇಂಥ ಅರಣ್ಯದೊಳಗೆ ನಾ ಸುತ್ತಿದರೂ ಕೂಡ ನನಗೇನು ಸಿಕ್ಕಿಲ್ಲ. ಈಗ ನಾನೇನು ಮಾಡಲಿ? ಬೇಡಂತ ನಾ ಏನಾರ ಮಾಡ್ತಾನೆ. ಈಗ ನನ್ನಲ್ಲಿ ದೇಹದಲ್ಲಿ ಶೌರ್ಯ ಶಕ್ತಿ ಸಾಮರ್ಥ್ಯ ಎಲ್ಲ ಐತಿ ಕರೆ ಇದ್ದರೂ ಕೂಡ ಹಡೆದ ತಂದೆ ತಾಯಿಗಳಿಗೆ ತುತ್ತು ಅನ್ನವನ್ನ ಕೊಡುವ ನನ್ನಲ್ಲಿ ಶಕ್ತಿ ಇಲ್ಲದೆ ಹೇ ಪರಮಾತ್ಮ ಏನು ಮಾಡಲಿ? ತಾನು ಮಾಡುವ ಪಾಪಾಚಾರದಲ್ಲಿ ಅರತನಾದ ಏನಂತಾನ, ನಾ ಏನು ಮಾಡಲಿ? ಈಗ ಎಲ್ಲಿಗೆ ಹೋಗಲಿ? ಮುಂಜಾನೆ ಸಂಜೆ ಮಠ ಒಂದ್ ಹನಿ ನೀರು ಕುಡಿಯಲಾರದ ಎಡೆಗಟ್ಟವನ್ನ ಸುತ್ತಿದ, ಅರಣ್ಯವನ್ನ ಸುತ್ತಿದ, ಆದರೂ ಕೂಡ ತಿನ್ನಲಿಕ್ಕೆ ಏನು ಸಿಗಲಿಲ್ಲ ಆ ಗುರುದ್ರೋಹ ಬೇಡರಿಗೆ. ಮನೆಯಲ್ಲಿರುವ ತಂದೆ ತಾಯಿಯರ ಮಕ್ಕಳ ಗತಿ. ನಾನು ಇಷ್ಟೆಲ್ಲ ಓಡಾಡಿದೆ, ಇಷ್ಟೆಲ್ಲ ಬೆಟ್ಟ ಗುಡ್ಡಗಳನ್ನ ಎಲ್ಲ ಪರ್ವತಗಳನ್ನ ಅಲೆದೆ ಕರೆ, ಆದರೂ ಕೂಡ ತಿನ್ನಲಿಕ್ಕೆ ಆಹಾರ ಏನು ಸಿಗಲಿಲ್ಲಲ್ಲ. ನನ್ನ ತಂದೆಯ ಗತಿ ಏನೋ, ನನ್ನ ತಾಯಿಯ ಗತಿ ಏನೋ, ನನ್ನ ಹೆಂಡತಿಯ ಗತಿ ಏನೋ, ನನ್ನ ಮಕ್ಕಳ ಗತಿ ಏನು ಅಂತ ಬೇಡ ಚಿಂತೆ ಮಾಡಕತ್ತಿದ. ಸ್ಥಿತಿ ಏನಾಗಿದೆ? ಏನಾದರೂ ತೆಗೆದುಕೊಂಡೆ ನಾ ಮನೆಗೆ ಹೋಗ್ಬೇಕಲ್ಲ. ಇದಕ್ಕಿಂತ ಏನಾಗ ನಾನು ಇಷ್ಟೆಲ್ಲ ಮಾಡಿದಾಗ ಏನಾದರೂ ಕೂಡ ಮನೆಯಲ್ಲಿದ್ದವರಿಗೆ ನಾ ತೆಗೆದುಕೊಂಡು ಹೋಗ್ಬೇಕಲ್ಲಂತ ಆಲೋಚನೆ ಮಾಡ್ತಾನ. ಬೇಡ. ಒಂದು ಜಲಾಶಯದ ಸಮೀಪಕ್ಕೆ ಬಂದ, ಅಲ್ಲಿ ನೀರಿಗೆ ಇಳಿಲು ಮೆಟ್ಟಲುಗಳಿತ್ತು. ಆ ಜಲಾಶಯಕ್ಕೆ ಏನಾಗಿದ್ರಂತ, ನೀರು ತುಂಬಲಿಕ್ಕೆ, ನೀರು ಕುಡಿಯಲಿಕ್ಕೆ ಮೆಟ್ಟಲುಗಳನ್ನ ಮಾಡಿದ್ರಂತ. ಅಲ್ಲಿಗೆ ಹೋಗಿ ನಿಂತುಕೊಂಡ. ಇಲ್ಲಿಗೆ ನೀರು ಕುಡಿಯಲು ಯಾವುದಾದರೂ ಜಿಂಕೆಯಾಗಲಿ, ಯಾವುದೇ ಒಂದು ಮರವಾಗಲಿ, ಏನಾದ ಒಂದು ಬಂದರೆ ನನ್ನ ತಂದೆ ತಾಯಿಗಳಿಗೆ, ನನ್ನ ಹೆಂಡರಿಗೆ, ನನ್ನ ಮಕ್ಕಳಿಗೆ ಆಹಾರವಾಗಿ ನಾ ತೆಗೆದುಕೊಂಡು ಹೋಗ್ತೇನಂತೇಳಿ ಚಿಂತೆ ಮಾಡಕಕ್ಷಣ ಅವರೆಲ್ಲರಿಗೂ ಧೈರ್ಯವನ್ನು ಕೊಟ್ಟು ಮರಳಿ ಬಂದನು ಅಂತ ವಿಚಾರ ಮಾಡಕಕ್ಷಣ. ಬೇಡ. ಹೀಗೆ ಹೇಳಿದಾಗ ವ್ಯಾಸನ ಮನಸ್ಸು ವಿಸ್ಮಿತ. ಅವನ ಹೃದಯ ಶುದ್ಧವಾಗಿತ್ತು. ನಾವು ಅವನಿಗೆ ಏನಾದ್ರೂ ಕೊಟ್ಟು ಬರಬೇಕಂದ ಅವನ ಮನಸ್ಸು ಏನಾಗಿತ್ತು? ಪರಿಶುದ್ಧ ಆಗಿತ್ತು. ಅವನ ಎಲ್ಲ ಪಾಪ ಪುಂಜಗಳು ಕೂಡ ನಾಶ ಆಗಿತ್ತು. ಮುಂಜಾನಿಂದ ಸಂಜೆವರೆಗೂ ತಿರುಗಿದೆ, ಏನು ಸಿಗಲಾರದ. ನಾನು ಏನಾದ ಅವ್ರಿಗೆ ಅವ್ರ ಗತಿ ಏನಾದಿತ್ತು, ಹೆಂಗ್ ಮಾಡ್ಲ ಅಂತ ಹೇಳಿದಾಗ ಅವನ ಪಾಪ ಎಲ್ಲ ಮುಗಿತ್ತು ಅಂತ ವ್ಯಾಸ ಹೇಳ್ತಾನೆ. ಇಲ್ಲಿಗೆ ಬಂದವರಿಗೆ ನಿನ್ನಂತೆ ಮಾತುಗಳನ್ನ ಹೇಳಿ ಹೊರಟು ಹೋದವು. ಆದರೆ ವಂಚಕರಾದ ಅವು ಇಷ್ಟರವರೆಗೆ ಮರಳಿ ಬಂದಿಲ್ಲ. ಮೃಗವೇ ಮೃಗ ತಂದ್ರ ನೀನು ಕೂಡ ಈಗ ಸಂಕಟದಲ್ಲಿರುವೆ, ಆದ್ದರಿಂದ ಸುಳ್ಳು ಹೇಳಿ ಹೊರಟು ಹೋಗುವೆ. ಒಂದು ಜಿಂಕೆ ಬಂತ ನೀರು ಕುಡಿಯಾಕ. ಅವರಂತೂ ನೀನ್ ಇಷ್ಟೆಲ್ಲ ಬೆಟ್ಟ ಗುಡ್ಡಗಳನ್ನು ತಿರುಗಿದೆ ಅಲ್ಲ, ಆದರೂ ಕೂಡ ನನಗೇನು ಸಿಕ್ಕಿಲ್ಲಲ್ಲ. ಅದಕ್ಕ ನೀರು ಸುಳ್ಳು ಹೇಳು ಹೊರಟೇನಂತೇನ್ ಮಾಡಿದ, ನನ್ನ ಜೀವನ ನಿರ್ವಾಹ ಹೇಗೆ ಹೇಳೋದು? ಅವಾಗ ಜಿಂಕಿ ಹೇಳ್ತದೆ, ವ್ಯಾಸನೇ ನಾನು ಹೇಳುವುದನ್ನ ನೀನು ಚಿತ್ತ ಬಿಟ್ಟು ಕೇಳು. ನಾನು ಹೇಳುವ ಮಾತುಗಳನ್ನ ನೀನು ಮೊದಲ ಚಿತ್ತವಾಗಿತ್ತು ಕೇಳು. ನನ್ನಲ್ಲಿ ಅಸತ್ಯವೂ ಇದ್ದ, ನನ್ನ ಮಾತಿನಲ್ಲಿ ಎಂದೆಂದು ಅಸತ್ಯವಾದ ಮಾತು ನನ್ನಲ್ಲಿ ಇಲ್ಲ. ಇಡೀ ಚರಾಚರ ಬ್ರಹ್ಮಾಂಡವು ಸತ್ಯದಿಂದಲೇ ನೆಲೆಸಿದೆ. ಈ ಬ್ರಹ್ಮಾಂಡ ಬದುಕಬೇಕಾದ್ರೆ ಯಾವುದರಿಂದ ನೆಲೆಸಿದೆ? ಸತ್ಯದಿಂದ ನೆಲೆಸಿದೆಯಲ್ಲ. ಸುಳ್ಳು ಹೇಳುವವನ ಪುಣ್ಯವು ತತ್ಕ್ಷಣ ನಾಶಕ. ಏನಾಗತ್ತೆ? ಸುಳ್ಳು ಹೇಳುವವನ ಒಂದು ಕ್ಷಣದಲ್ಲಿ ನಾಶಕತೆ. ಆದರೂ ಬೇಡನೆ, ನೀನು ನನ್ನ ಸತ್ಯ ಪ್ರತಿಜ್ಞೆಯನ್ನ ಕೇಳು. ಹಿಂಗ್ ಕೇಳ್ದದ್ದು
ಯಾರಿಗೆ? ಆ ಬೇಡನಿಗೆ ಜಿಂಕಿ ಹೇಳ್ತದೆ. ಸಂಧ್ಯಾ ಕಾಲದಲ್ಲಿ ಮೈಥುನ ಹಾಗೂ ಶಿವರಾತ್ರಿ ಎಂದು ಭೋಜನ ಮಾಡುವವನಿಗೆ ಬರುವ ಪಾಪ, ಸುಳ್ಳು ಸಾಕ್ಷಿ ಹೇಳುವವನಿಗೆ, ಒತ್ತೆ ಇಟ್ಟರುವುದನ್ನ ನುಂಗಿ ಹಾಕಿದವನಿಗೆ ಬರುವ ಪಾಪ, ಸಂಧ್ಯೆ ಮಾಡುವುದರಿಂದ ತಗಲುವ ಪಾಪ, ನಾನು ಮರಳಿ ಬಾರದಿದ್ದರೆ ಆ ಪಾಪ ನನಗೆ ಬರಲಿ ಅಂತ ಜಿಂಕೆ ಆ ಬೇಡನಿಗೆ ಹೇಳಲಾಗ್ತದೆ. ಯಾಕೆ ಸುಳ್ಳು ಹೇಳ್ತಾರಲ್ಲ? ತನ್ನ ಜೀವನದೊಳಗೆ ಮಾಡುವ ವ್ಯವಹಾರ ಹಿಂಗೈತಂದಾಗ ಆ ಜಿಂಕೆ ಅಂತದಲ್ಲ, ಯಾರು ಇನ್ನೊಬ್ಬರ ಬಂಗಾರವನ್ನು ಒತ್ತಿ ಇಟ್ಟು ತಾನು ಮುಂದೆ ಕುಂದಿರ್ತಾನ, ಸ್ನಾನ ಮಾಡಿ ಇನ್ನೊಬ್ಬರ ತೆಗೆ ಮೇಲೆ ಹೇಳಿ ತಾನು ಜೀವನವನ್ನ ಮಾಡ್ತಾನಲ್ಲ, ಅಂತ ಪಾಪ ನಾನು ಮರಳಿ ಬರದಿದ್ದರೆ ನನಗೆ ಬರಲಿ ಅಂತೇಳಿ ಜಿಂಕೆ ಆ ಬೇಡನಿಗೆ ಹೇಳ್ತದೆ. ಆ ಪಾಪ ನನಗೆ ಬರಲಿ, ಯಾರ ಮುಖದಿಂದ ಶಿವನ ನಾಮ ಬರುವುದಿಲ್ಲವೋ, ಪರಮಾತ್ಮನ ನಾಮ, ಪರಮಾತ್ಮನ ಗುಣಗಾನ, ಪರಮಾತ್ಮನ ಪ್ರಾರ್ಥನೆ ಯಾರ ಮುಖದಿಂದ ಬರುವುದಿಲ್ಲಲ್ಲ, ಸಾಮರ್ಥ್ಯವಿದ್ದರೂ ಕೂಡ ಇತರರಿಗೆ ಉಪಕಾರ ಮಾಡುವುದಿಲ್ಲವೋ, ತಾನು ಮಾಡುವ ಪಾಪ ಕರ್ಮವನ್ನ ಬಿಟ್ಟು ಪುಣ್ಯ ಕರ್ಮ ಮಾಡುವ ಸ್ಥಿತಿ ಇದ್ದರೂ ಕೂಡ, ತಾನು ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಯಾರಿಗೆ ಪರೋಪಕಾರ ಮಾಡುವುದಿಲ್ಲ, ಯಾರಿಗೆ ದಾನ ಮಾಡುವುದಿಲ್ಲ, ಯಾರಿಗೆ ಕರ್ಮ ಮಾಡುವುದಿಲ್ಲ, ಅಂತ ಪರ್ವ ದಿನಗಳಲ್ಲಿ ಈ ಶ್ರೀಫಲವನ್ನ ಕೀಳವನು, ಭಕ್ಷಣ ಮಾಡುವನು, ಶಿವ ಪೂಜೆ ಮಾಡದೆ, ಭಸ್ಮ ಹಚ್ಚಿಕೊಳ್ಳದೆ ಊಟ ಮಾಡುವನು, ಇವರಿಗೆಲ್ಲರಿಗೂ ತಲುಪುವ ಆ ಪಾಪ ನಾನು ಮರಳಿ ಬರದಿದ್ದರೆ ನನಗೆ ತಟ್ಟಲಿ ಅಂತ ಜಿಂಕೆ ಬೇಡನಿಗೆ. ತಾನು ಉನ್ನದ ಅದಕ ಸತ್ಯವಂತರ ಸಿದ್ಧವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿ ಆದ್ಮೇಲೆ ಚಿಂತೆ ಏತಕ್ಕೆ, ತಾನು ಉನ್ನದ ಪರವಿಗಿಟ್ಟದ ತನವು ಏತಕ್ಕೆ, ತಾನು ಮುಂದಿಲ್ಲ ಇನ್ನೊಬ್ಬರಿಗೂ ಕೊಟ್ಟಿಲ್ಲ ಅಂದ್ರೆ ಆ ಸಿರಿ ಇದ್ರದಯ್ಯ, ಹಣ ಇದ್ರದಯ್ಯ, ಹಣ ಇದ್ರದಯ್ಯ, ಏನು ಪ್ರಯೋಜನ? ಅಪ್ಪ ಶ್ರೀಮಂತ ಗಳಿಸಿದ್ದ ಸಾಕಷ್ಟು ಗಳಿಸಿದ್ದ, ಗಳಿಸಿ ಏನ್ ಮಾಡಿದ್ದ ಅಂತಂದ್ರ ತಾನು ಮನೆಯನ್ನ ಕಟ್ಟಿದ್ದ, ಆ ಮನೆಗೆ ನೆಲಮಾಳಿಗೆಯನ್ನ ಕಟ್ಟಿಸಿದ್ದ ಆ ಶ್ರೀಮಂತ. ಏನ್ ಮಾಡಿದ? ಎಲ್ಲರೂ ಗಂಡರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಮಲಗಿಕೊಂಡಾಗ ಆ ಸಿರಿಯನ್ನ ನೋಡಬೇಕಂತೇಳಿ ಮೀನು ಬತ್ತಿ ಇಟ್ಟಿದ್ದ ಆ ಶ್ರೀಮಂತ. ಎಲ್ಲೇ? ಆ ನೆಲಮಾಳಿಗೆಯೊಳಗ ನೆಲಮನಿ ಕಟ್ಸ್ಯಾನಲ್ಲ, ತಾನು ಗಳಿಸಿದ ಸಿರಿಯನ್ನ ಎಲ್ಲಾ ತುಂಬಿದ್ದ. ತುಂಬಿ ತಾನು ಮಕ್ಕಳಿಗೆ ಕೊಡಲಾಗದ, ತಾನು ತಿನ್ನಲಾಗದ ಆ ಸಿರಿಯನ್ನ ನೋಡಿ ಸಂತೋಷ ದಿನಾಲು ಕೊಡ್ತಿದ್ದ. ಒಂದಿನ ಏನ್ ಮಾಡಿದ? ಎಲ್ಲರೂ ಮಲಗಿಕೊಂಡಾಗ ತಾನು ತನ್ನ ಪಲ್ಲಂಗದ ಕೆಳಗ ಬಾಗ್ಲ ಮಾಡಿಸಿದ್ದಂತದ. ಎಲ್ಲೇ? ಆ ನೆಲಮನೆಗಳಿಗೆ ಹೋಗಿ ಮುತ್ತು ರತ್ನ ಸಿರಿ ಸಂಪತ್ತನ್ನ ನೋಡಿ ಸಂತೋಷ ಆಗಿ ಬಂದು ನೋಡ್ತಿದ್ದ. ಒಂದಿನ ಏನಾಯ್ತಂದ್ರ ಎಲ್ಲರೂ ಮಲ್ಕೊಂಡಾರ, ನಾನು ಗಳಿಸಿದ ಸಿರಿಯನ್ನ ನೋಡಿ ಸಂತೋಷದಿಂದ ಆನಂದವನ್ನ ಪಡಿಬೇಕಂತ ಮುದುಕ ಬಾಗ ಹೋಗಿಂದ ಬಾಗನ್ನ ಒಂದಿನ ತೆರೆದಿದ್ದ. ನೆಲಮನೆಗೇನು ಹೋಗ್ಯಾರಲ್ಲ, ಬಾಗಲ ತೆಗಿಲಿಲ್ಲ. ಅಲ್ಲೇ ಅನ್ನ ಇಲ್ಲ, ನೀರು ಇಲ್ಲ, ಬೆಳಕಿಲ್ಲ. ಆ ಸಿರಿಯನ್ನ ನೋಡಬೇಕಂತೆ ಮಾಡ್ತಿದ್ದ. ಮೇನ ಬತ್ತಿಯನ್ನ ಹಚ್ಚಿ ಆ ಸಿರಿಯನ್ನ ನೋಡಿ ಸಂತೋಷ ಪಡ್ತಿದ್ದ ಆ ಶ್ರೀಮಂತ. ಏನ್ ಮಾಡಿದ? ಹಳ್ಳಿ ಬರಬೇಕಂತನ ಆ ನೆಲಮನೆಯ ಬಾಗಿಲು ತೆರೀತಿದ್ದ. ಅಲ್ಲೇ ಕುಂತ ಒಂದು ಕುರ್ಚಿ ಇಟ್ಟಿದ್ದ. ಕುಂತ 3 ದಿನ ಉಪವಾಸ, ಅನ್ನ ಇಲ್ಲ, ನೀರಿಲ್ಲ, ಸಿರಿಯನ್ನ ನೋಡಿ ಆನಂದ ಪಡ್ತಿದ್ದ. ಕರೆ
ಅನ್ನ ನೀರು ಇರಲಾರದಕ್ಕಾಗಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆ ಸಿರಿವಂತನ ಪ್ರಾಣ. ಪ್ರಾಣ ಹಾರಿ ಹೋದಾದರೆ ಏನ್ ಮಾಡಾಕತ್ತತಿ? ಗಂಡರು ಮಕ್ಕಳಾದ ಏನ್ ಬದುಕಾಕತ್ತತಿ? ಅವಾಗಂತಾನ ನಮ್ಮ ಅಂತ ಅವರು ಮತ್ತೆ ಇದ್ದಾರೆ ಹುಡುಕಾಡಿದ್ರು, ತಿಂಗಳು ಪರ್ಯಂತ ಹುಡುಕಾಡಿದ್ರು, ಮುತ್ಯ ಸಿಗ್ಲಿಲ್ಲ. ಮಕ್ಕಳು ಹುಡುಕಾಡಿದ್ರು ಸಿಗ್ಲಿಲ್ಲ. ಎಲ್ಲಿಂದ ಮುತ್ಯ? ಮನ್ಯಾಗ ಅಲ್ಲೇ ಒಳಗದ ನೆಲಮನೆ ಒಳಗ. ಅವ ಕಟ್ಟಿದ್ದು ಯಾರಿಗೂ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ಗಂಡತಿಗೆ ಗೊತ್ತಿಲ್ಲ, ಮೊಮ್ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಇಷ್ಟೆಲ್ಲ ಸೆರೆ ಕಳಿಸಿದ, ಸಂಪತ್ತು ಗಳಿಸಿದ, ಎಲ್ಲಿ ಹಾದ, ಎಲ್ಲಿ ಹಾದ, ಹ್ಯಾಂಗ್ ಹಾದ ಅಂದ್ರು ಸಿಗ್ಲಿಲ್ಲ. ಅವಾಗ ಏನ್ ಮಾಡಿದ್ರು? ಗಂಡ್ರು ಮಕ್ಕಳು ಮನಿ ಮಾರಿ, ಒಬ್ಬ ಸಿರಿವಂತನಿಗೆ ಮನಿ ಮಾರಿ ಬೇರೆ ಊರಿಗೆ ಜೀವನವನ್ನ ಮಾಡಾಕ ಹೋಗ್ತಾರ. ಹೋದಾಗ ಮನೆಯನ್ನ ಹಿಡಿದ ಬಾಲಕ ಏನ್ ಮಾಡಿದ? ಇಲ್ಲ ಮನೆಯದು ಹಳೆದಾಗೈತಿ, ಇದು ನನ್ನ ಕೆಡೆ ಬಟ್ಟಿಸ್ಬೇಕಂತೇಳಿ ಚೀಸಿಗೂ ಹೆಚ್ಚಿದಂತ ಸಿರಿ ನಗ ಅಂತ. ಏ ಸಿರಿವಂತನೇ, ನನ್ನನ್ನ ಕೂಡಿಟ್ಟು ತನ್ನ ಹೆಂಡರಿಗೆ ಕೊಡಲಾರದ, ಮಕ್ಕಳಿಗೆ ಕೊಡಲಾರದ ಸಿರಿವಂತ ಏನ್ ಮಾಡ್ಯಾನ? ಹಸುವಿಯಾದಾಗ ಮೀನ ಬತ್ತಿಯನ್ನ ತುಣುಕು ತಿಂದು ಪ್ರಾಣ ಬಿಟ್ಟಾನ. ನೀನು ಬಹಳ ಹುಷಾರಿರುವಂತ ಸಿರಿವಂತ ಹೇಳಕೈತೆ. ಯಾರಿಗೆ? ಸಿರಿವಂತಿಗೆ. ಅದಕ್ಕ ತಾನು ಉಣ್ಣದ ಪರರಿಗಿಟ್ಟದ, ತನಗೂ ಇಲ್ಲ, ತಾನು ಉಂಡಿಲ್ಲ, ದುಡ್ದಿದ್ದಾನ. ಹಗಲು ರಾತ್ರಿ ಕಣ್ಣಾಗಲ್ಲಿ ಹಾಕ್ಬಿಟ್ಟು ದುಡ್ದಾನ. ಮಕ್ಕಳಿಗೆ ಹೇಳಿಲ್ಲ, ಮೊಮ್ಮಕ್ಕಳಿಗೆ ಹೇಳಿಲ್ಲ, ಗಂಡತಿಗೆ ಹೇಳಿಲ್ಲ. ಆದರೂ ಕೂಡ ಅವ್ರಿಗೆ ಹೇಳಿದ್ರ ನಾನು ದುಡ್ದ ಕಷ್ಟಪಟ್ಟು ದುಡಿದು ಸಿರಿ ಹಾಗೆ ಮಾಡ್ತಾರಂತ ಹೇಳಿ ಬಾಯಾಗ ಮಣ್ಣು ಹಾಕಿಟ್ಟುಕೊಂಡು ಗಳಿಸಿ ಯಾರಿಗೆ ಹೇಳಲಾಗದ ಏನ್ ಮಾಡ್ತಾರ? ಪ್ರಾಣ ಬಿಟ್ಟ. ನಮ್ಮ ಗದ್ದಿನ ಹಂಗಾಗ್ತದಂತಂದ ಏನಾದರೂ ಮಾಡಿ ಒಂದಿನ ತಿನ್ನಲಿಲ್ಲ ಮೆಣಸಿನ ಹಿಂಡಿ ಒಬ್ಬವ ಆಯ್ತಂತ ಒಂದು ಮೆಣಸಿನಕಾಯಿ ತಂದು 10 ವರ್ಷ ಕಾಲ ಕಳೆದಿತ್ತು. ಮೆಣಸಿನಕಾಯಿ ತಗೊಳೋದು, ರೊಟ್ಟಿ ತಿನ್ನೋದು, ಸೀಪುದು, ಮತ್ತು ಮೆಣಸಿನಕಾಯಿ ಇಡೋದು. ಏನಾಗಿತ್ತು ಇರ್ತೈತಿ? ಪರಮಾತ್ಮ ಕೊಟ್ಟಾಗ ಒಂದು ತಿಂದು ಒಂದು ಎಲ್ಲರಿಗೆ ಕೊಟ್ಟು ಸುಖಿಯಾಗಿ ತಾನು ಸುಖವಾಗಿ ಜೀವನವನ್ನು ಮಾಡಿ ಆ ಪರಮಾತ್ಮನನ್ನು ವರಿಸಿಕೊಂಡಾಗ ಈ ಮಾನವ ಜನ್ಮಕ್ಕೆ ಬಂದಿದ್ದು ಸಾರ್ಥಕ ಬಂತು. ತಾನು ಕೊಡುವಂಗಿಲ್ಲ, ಇನ್ನೊಬ್ಬರು ಕೊಡುವಂಗಿಲ್ಲ, ಗಂಡತಿಗೆ ಕೊಡುವಂಗಿಲ್ಲ, ಮಕ್ಕಳಿಗೆ ಕೊಡುವಂಗಿಲ್ಲ. ಅದಕ್ಕ ನೀನು ಕೊಡುವುದಿತ್ತು ಹಿಂದಿನ ಬಾಕಿ. ನೀ ದುಡಿದು ಹಾಕಿ ಕತ್ತೆಯಿಂದ ದುಡಿದು ಹಾಕಿ ನೀ ಹೋಗೋದು ಕೊಡುದಿಲ್ಲೋ ನಿಮ್ಮ ಮನೆ ಮಂದಿ ಹಳೆ ಸಿಂಧ್ಯ. ನೀ ಹೋದಾಗ ಏನ್ ಮಾಡ್ತಾರ? ಏನಾರ ಕಳಿಸಿ ಅಂದ್ರು ಕೂಡ ಏನ್ ಮಾಡ್ತಾರ? ಹಿರಿಯರೊಂದು ಹೆಂಟಿ ಇಟ್ಟು ಮಣ್ಣಾಗ ಮುಚ್ತಾರಲ್ಲ, ನೀ ಗಳಿಸಿದ ಸಿರಿಯನ್ನ ಕೊಟ್ಟು ಕಳಿಸ್ತಾರೆ. ಅವರು ಅಪರಾಧ ತಗೊಂಡಾಗೇನೆ ಇಲ್ಲ ನಮ್ ಸಿರಿವಂತಿ ಏನವ ಸತ್ಯವಂತಿ ಬಹಳ ದುಡಿದ್ರು, ದೇಹ ಕೊಡುವಾಗ ಕೂಡ ಬಂಗಾರದ ದಾಗೆ ಹಾಕಿದ್ರಂತ. ಆಡಾಡ್ಕೊಂಡು ಅಳ್ಸತ್ತ ಗಾಡಿ ಕುಂದಿಸಿ ಇಷ್ಟೆಲ್ಲ ಮಾಡ್ಯಾಳ ಅಂತಂದಾಗ ಗುಡಿ ಅವ್ರಿಗೂ ಬರೇ ತುಟ್ಟು ಮುಟ್ಬಿಟ್ಟೆ. ನಾ ಮಾಡಿದ್ದು ನನ್ನ ಬಾಯಿಗೆ ಬದಿಲ್ಲ ಯವ್ವ ಅಂತಾರ. ನೀ ಮಾಡಿಟ್ಟೈತಿ ನಿನ್ನ ಬಾಯಿಗೆ ಬರ್ತಿಲ್ಲ ಅಂತೇಳಿ ಈಗ ಹೇಳ್ತಿದ್ದಳಂತ. ಹಿಂಗಾದ ನಮ್ಮ ಜೀವನ ನಿಜವಾದ ಜೀವನ ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಉಂಟಿರ್ತೇವಲ್ಲ, ಒಂದ ತುತ್ತಾಗಲಿ ಇನ್ನೊಬ್ಬರಿಗೆ ದಾನ ಮಾಡಿ, ಇನ್ನೊಬ್ಬರಿಗೆ ಧರ್ಮ ಮಾಡಿ. ಅನ್ನದಿಂದ ಬಳಲಿದ ಜೀವಿಗಳಿಗೆ ನಾವು ಅನ್ನವನ್ನ ಕೊಡಬೇಕು. ಯಾಕ? ಭಗವಂತ ಕೊಟ್ಟಾನಲ್ಲ, ಏನೆಲ್ಲ ಕೊಟ್ಟಾನ. ಅದಕ್ಕ ಕೊಟ್ಟಾಗ ಅದಕ್ಕ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಸಿರಿವಕ್ಕೂ ಸಂಪದವಕ್ಕೂ ಕೈಲಾಸ ನೆರೆಮನಕ್ಕೂ ಸರ್ವಜ್ಞ ಅಂತ ಹೇಳ್ಯಾರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಭಗವಂತ ಕೊಟ್ಟಾನಲ್ಲ, ಕೊಟ್ಟಿದ್ದನ್ನ
ಭಗವಂತನಿಗೆ ಅರ್ಪಿಸಿದಿವಂದ್ರ ಅದು ನಮ್ಮ ಜೀವನದ ವ್ಯವಸ್ಥೆ ಅಂತ. ಅದಕ್ಕ ಯಾರು ಅಭಕ್ಷಣ ಮಾಡುವನೋ ಶಿವಪೂಜೆ ಮಾಡದೆ ಪರಮಾತ್ಮನ ಪೂಜೆಯನ್ನ ಮಾಡಲಾರದ ನಾವೇನಾದರೂ ಕೂಡ ತಿಂದಿವಂದ್ರ ನರಕ ತಿನ್ನ. ಅದಕ್ಕ ಪಾಪ ನರಕ ಮರಳಿ ಬರ್ಲಿ, ಬಾರದಿದ್ದರೆ ನನಗೆ ತಕ್ಕಲಿ ಅಂತ ಬೇಡನೆಗೆ ಜಿಂಕೆ ಹೇಳ್ತದ. ಅವಾಗ ಸೂತ ಪುರಾಣಿಕರಂತಾರ ಅದರ ಮಾತನ್ನ ಕೇಳಿಗ ಹೋಗೋ ಬೇಗನೆ ಮರಳಿ ಬಾ. ಆ ಜಿಂಕೆಗೆ ಹೇಳ್ತಾರೆ, ನೋಡೋ ನೀನು ಹೋಗೋ ನಿನ್ನ ಮಕ್ಕಳಿಗೆ ಹಾಲನ್ನ ಕುಡಿಸಿ ನೀನು ಮರಳಿ ಬೇಗ ಬಾ. ಹೇಳಿದಾಗ ವ್ಯಾಸ ಹೀಗೆ ಹೇಳಿದಾಗ ಜಿಂಕೆ ಅಂತತಿ ನೀರು ಕೊಡುವುದು ಹೊರಟು ಹೋಗ್ತದೆ. ಅವೆಲ್ಲವೂ ತಮ್ಮ ಆಶ್ರಮದಲ್ಲಿ ಒಂದಾದಂತ 3 ಪ್ರತಿಜ್ಞಾಬದ್ಧ ಆಗಿತ್ತು. ಏನಂತವ? ಪರಸ್ಪರ ತಮ್ಮ ವೃತ್ತಾಂತವನ್ನು ತಿಳಿಸಿಕೊಂಡು ಸತ್ಯ ಪಾಶದಿಂದ ವಂಚಿತವಾದ ಅವೆಲ್ಲವೂ ಕೂಡ ನಾವಲ್ಲಿಗೆ ಅವಶ್ಯವಾಗಿ ಹೋಗಬೇಕಂತ ನಿಶ್ಚಯ ಮಾಡಿದ್ವಿ. ಮಕ್ಕಳಿಗೆ ಹೇಳಿ, ನೋಡೋ ನಾ ವೇದನೆ ಆ ವ್ಯಾಸನಿಗೆ ಮಾತು ಕೊಟ್ಟು ಬಂದೇವೆ. ನಮ್ಮ ಬಿಸಿಯಾದ ಮಾಂಸ ಅಂತ ವ್ಯಾದನಿಗೆ ನಾ ಕೊಡ್ತೇನೆ ಅಂತೇಳಿ ಮಾತು ಕೊಟ್ಟು ಬಂದೇನೆಲ್ಲ. ಹೇಳುವುದನ್ನ ಕೇಳುವುದನ್ನ ಮಾಡಿ ನಾವು ಹೋಗ್ಬೇಕಂತ ನಿಶ್ಚಯ ಮಾಡಿದ್ರು. ಅವಾಗೆಲ್ಲ ಉತ್ಸಾಹರಾಗಿ ಆಗ ಹಿರಿಯ ಹೆಣ್ಣು ಜಿಂಕೆಯಿ ಪತಿಯಲ್ಲಿ, ಸ್ವಾಮಿ ನೀವಿಲ್ಲದೆ ಇಲ್ಲಿ ಮರಿಗಳಿಗೆ ಹೇಗಿರಬಲ್ಲವು? ನೀನೇ ಆ ವ್ಯಾಸನಿಗೆ ಆಹಾರವಾಗಿ ನೀವು ಹೋದರೆ ನೀನ್ ತಂದೆ ಇರಲಾರದೆ ಮಕ್ಕಳ ಗತಿ ಹೇಗಾಗಿದೆ ಅಂತ ಹೇಳಿ ಆ ಹೆಣ್ಣು ಜಿಂಕೆ ಕೇಳ್ತದೆ. ಪ್ರಭೋ, ನಾನು ಅಲ್ಲಿಗೆ ಹೋಗಿ ಮೊದಲಿಗೆ ಪ್ರತಿಜ್ಞೆ ಮಾಡಿದನ್ನ ಅದಕ್ಕಾಗಿ ಕೇವಲ ನಾನೇನು ಕೊಟ್ಟೇನೆ? ಆ ಬೇಡನಿಗೆ ಮಾತನ್ನ ಕೊಟ್ಟು ಬಂದೇನಲ್ಲ. ಕೊಟ್ಟ ವಚನವನ್ನ ತಪ್ಪಲಾರೆ, ಹಂಗ ನಾ ಮಾತು ಕೊಟ್ಟು ಬಂದೇನಲ್ಲ. ಹಾಗೆ ನಾನು ಅಲ್ಲಿಗೆ ಹೋಗಿ ಹೋಗಂತ ಹೇಳಿದಾಗ ನೀವಿಬ್ಬರು ಇಲ್ಲೇ ಇರಿ ಅಂತೇಳಿ ನುಡಿತಂತ ಆ ಜಿಂಕೆ. ಅದರ ಮಾತನ್ನ ಕೇಳಿ ಅದರ ತಂಗಿ ಜಿಂಕಿ ಹೇಳ್ತದ, ಅಕ್ಕ ನಾನು ನಿನ್ನ ಸೇವಿಕೆಯಾಗಿರುವೆನಲ್ಲ, ಎಂದು ನಾನೇ ವ್ಯಾಸನ ಬಳಿಗೆ ಬರ್ತೀನಿ. ನೀನು ಇಲ್ಲೇನು, ನಿನ್ನ ಮಕ್ಕಳದಾರ ಗಂತ್ರದಾರ, ನನಗ ಮಕ್ಕಳಿಲ್ಲ ಗಂತ್ರಿಲ್ಲ. ಆ ವ್ಯಾಸನಿಗೆ ನಾನೇ ಸುತ್ತಾಗಿ ಹೋಗ್ತೇನೆಂತೇಳಿ ಆ ಜಿಂಕೆಯ ತಂಗಿ ಅತ್ತ ಜಿಂಕೆಗೆ ಹೇಳ್ತದೆ, ನಾನೇ ಅಲ್ಲಿಗೆ ಹೋಗ್ತೇನೆ, ನೀವಿಬ್ಬರು ಇಲ್ಲೇ ಇರಿ. ಯಾಕ? ಮರಿಗಳ ರಕ್ಷಣೆ ತಾಯಿ ತಂದೆನೇ ಅಂತ. ತಂದೆ ತಾಯಿಗಳಿರಲಾರದೆ ಮಕ್ಕಳ ಜವಾಬ್ದಾರ ಆಗುವುದಿಲ್ಲ. ಒಬ್ಬೊಬ್ಬರಂತೆ ತಲ ಏಕೆ ತಕ್ಷಣ ಮನೆ ಹೇಳ್ತಾರೆ. ಮಲತಾಯಿ ನಾನು ಮನೆ ಒಬ್ಳಿಗೆ ಹೋಗಿದ್ದೆ. ಮಲತಾಯಿಯ ಮಕ್ಕಳು ಎಂದಂತೂ ಇರಬಾರ್ದಪ್ಪ ಅನಿಸ್ಬಿಡ್ತಾನೆ. ಗಂಡನ ಹಾಕೊಂಡನ ಹೆಂಡತಿಯನ್ನ, ಮೊದಲಿನ ಹೆಂಡತಿ ಮಕ್ಕಳು ಏನಾಗ್ಯಾರ? 2 ಹೆಣ್ಣು ಮಕ್ಕಳಾದ್ರೆ ಒಬ್ಬ ಗಂಡ ಮಗ ಅದ. ಅವರನ್ನ ಒಳ ಕಟ್ಟಾರ, ಹೊಸ ಮನೆ ಕಟ್ಟ್ಯಾರ. ಯಾಕೆ ಕಳಿತೀರ ಅಂದ್ರ ಏನ್ ಮಾಡುದ್ರಿ? ಎಲ್ಲ ಹೊರ ಮಾಡಕತ್ತಾರ. ನಾವ್ ಏನ್ ಮಾಡೋದು? ನಿಮ್ದು ಮಾಡಿದ್ರು ಕೂಡ ಕಣ್ಣೀರಿನಿಂದ. ಹಾಗೆ ನನ್ನ ತಾಯಿ ಇದ್ದರೆ ಮಕ್ಕಳ ಗತಿಯನ್ನ, ಅವರ ಅನುತನವನ್ನ ತುತ್ತು ಮಾಡಿದ ಉಣಿಸಿದ ತಾಯಿ ಇಲ್ಲಲ್ಲ ಅಂತ ಅಳಕತ್ತಾರ. ಗಂಡರು ಮಕ್ಕಳು, ಗಂಡ ಮಕ್ಕಳು ಅಂತಾರೆ. ಯಾಕಪ್ಪ ಅದಲ್ಲ, ಈಗ ಇಂದರು ಕೂಡ ಅಲ್ಲ ಸಲ್ಲದ ಮಾತುಗಳನ್ನ ಹಾಕ್ತಾರ. ಇವರ ಜೊತೆಗೆ ನಾವು ಹೇಗೆ ಜೀವನ ಮಾಡುವುದು? ಅದಕ್ಕಾಗಿ ಅಕ್ಕ ಜಿಂಕಿಗೆ ತಂಗಿ ಜಿಂಕಿ ಹೇಳ್ತ, ಅಕ್ಕ ನೀನು ಇರದಿದ್ದರೆ ಮಕ್ಕಳು ಸರಿಯಾಗಿ ಆಗುದಿಲ್ಲ. ಅದಕ್ಕ ನಾನೇ ಹೊಕ್ಕೇನೆ, ನೀನು ಈ ಮಕ್ಕಳನ್ನ ಚೆನ್ನಾಗಿ ಜೋಪಾನ ಮಾಡ್ಕೊಂಡು ಹೇಳಿ ಅಕ್ಕ ಆದ ಜಿಂಕೆಗೆ, ತಂಗಿ ಆದ ಜಿಂಕೆ ಹೇಳ್ದ. ಧರ್ಮದ ದೃಷ್ಟಿಯಿಂದ ಅದು
ಹೊತ್ತುಕೊಳ್ಳಲಿಲ್ಲ. ಯಾಕ ಆ ಬೇಡನಿಗೆ ನಾ ಮಾತನ್ನ ಕೊಟ್ಟ ಬಂದೇನಲ್ಲ, ನಾನೇ ಕೊಟ್ಟ ಮಾತನ್ನ ಎಂದೆಂದು ನಾನು ತಪ್ಪಲಾರೆ. ಅದಕ್ಕ ತಮ್ಮ ಪತಿಯನ್ನ ಪ್ರೇಮದಿಂದ, ಸ್ವಾಮಿ ಪತಿಯಿಂದದ ಈ ಜೀವನಕ್ಕೆ ಧಿಕ್ಕಾರ ಇರಲಿ, ನನ್ನ ಗಂಡಿರ್ಲಿಲ್ಲ ನನ್ನ ಜೀವನಕ್ಕೆ ಏನಿಲ್ಲ ಧಿಕ್ಕಾರ ಇರಲಿ ಅಂತ ಹೇಳಿದಾಗ ಅವೆಲ್ಲರೂ ತಮ್ಮ ಮರಿಗಳಿಗೆ ಸಾಂತ್ವನ ಹೇಳಿ ನೆರೆ ಮೃಗಗಳಿಗೆ ತಮ್ಮ ಮರಿಗಳನ್ನು ಹುಟ್ಟಿಸಿ ನಮ್ಮ ಮಕ್ಕಳನ್ನ ನೀವ ಜೋಪಾನ ಮಾಡಿ. ಯಾಕ ಆ ಬೇಡನಿಗೆ ಬರ್ತೇನೆ ಬಾನೆ, ನಮ್ಮ ಬಿಸಿಯಾದ ರಕ್ತ ಬಿಸಿಯಾದ ಮಾಂಸವನ್ನ ನಿನ್ನ ತಂದೆ ತಾಯಿಗಳಿಗೆ ನಿನ್ನ ಹೆಂಡರ ಮಕ್ಕಳಿಗೆ ನಮ್ಮ ಮಾಂಸವನ್ನ ಕೊಡಬೇಕಂತೇಳಿ ಹೇಳಿದಾಗ ಆ ಮೂವರು ವ್ಯಾಸ ಶಿರೋಮಣಿಯು ಪ್ರತೀಕ್ಷೆ ಮಾಡುತ್ತಾ ಕುಳಿತಿದ್ದಂತೆಗೆ ಬದುಕುವುದು. ಗಂಡ ಹೆಂಡತಿ ಅಕ್ಕ ಹೋಗಿ ಎಲ್ಲ ಮರಿಗಳುಗಳ ಹಿಂದೆ ಕೂಡ ಹೊರಟುವಂತವು. ನನ್ನ ತಂದೆ ಇಲ್ಲ ತಾಯಿ ಇಲ್ಲ ಯಾರು ಇದು ಅಂದಾಗ ನಾವಾದರೂ ಕೂಡ ಈ ಅರಣ್ಯದೊಳಗೆ ಯಾಕೆ ಬರಬೇಕು ಅಂತೇಳಿ ತಂದೆ ತಾಯಿಯ ಜೊತೆಗೆ ಆ ಜಿಂಕೆ ಮರಿಗಳು ಕೂಡ ಹೊರಟು ಒಂದು. ಅವಾಗಂತರ ತಂದೆ ತಾಯಿ ಸಿಗುವ ಗತಿಯೇ ನಮಗಾಗಲಿ. ನನ್ನ ತಂದೆ ತಾಯಿಗಳಿದ್ದರೆ ನಮ್ಮಂತ ಮಕ್ಕಳನ್ನ ಇನ್ನೂ ಸಾವಿರಾರು ಹಡಿಯುವುದನ್ನವು. ಆ ಬೇಡನಿಗೆ ನಾವೇನಾಗಬೇಕು, ನಾವೇ ತುತ್ತಾಕಿ ಅಂತೇಳಿ ಮರಿಗಳನ್ನ ಕಟ್ಟಿರುವರು. ಅವೆಲ್ಲ ಒಟ್ಟಿಗೆ ಬಂದುದನ್ನ ನೋಡಿ ವ್ಯಾಸನಿಗೆ ಬಹಳ ಸಂತೋಷ ಆಯ್ತು. ನಾನು ಮುಂಜಾನೆ ಸಂಜೆವರೆಗೆ ತಿರುಗಿದರೂ ಕೂಡ ಒಂದು ಭೇಟಿ ಸಿಗಲಿದ್ದಲ್ಲ, ನೀರಿಗಾಗಿ ಬಂದ ಜಿಂಕೆ ತನ್ನ ಇಡೇ ಬಳಗವನ್ನ ಕರ್ಕೊಂಡು ಬಂದಿದ್ದಾಗ ಬಹಳ ಸಂತೋಷ ಆತಂತ ಆ ವ್ಯಾಸನಿಗೆ. ಧನುಸ್ಸ ಬಾಣನ್ನ ಹೊಡಿದ, ಆಗಲು ಪುನಃ ನೀರು ಮತ್ತು ಬಿಲ್ಲು ಪತ್ರೆಗಳು ಶಿವನ ಮೇಲೆ ಬೀಳ್ತಿತ್ತು. ಬೆಳೆ ಮಾಡಿದ ಪತ್ರಿಯ ಗಿಡದಲ್ಲಿ ಕುಳಿತುಕೊಂಡು ಆ ಪತ್ರಿಯ ಗಿಡ ಮೇಲೆ ಇಟ್ಟು ಶಿವಲಿಂಗವೇ ಕೆಳಗಿರುತ್ತದೆ. ಇವ ಬರುವುದರೊಳಗಾಗಿ ಆ ಬಿಲ್ ಪತ್ರೆಯನ್ನ ಹರಿದು ಏನ್ ಮಾಡ್ತಿದ್ದ, ಆ ಲಿಂಗದ ಮೇಲೆ ಹಾಕ್ತಿದ್ದ ಆ ಬೇಡ. ತಂದೆ ತಾಯಿಗಳಿಗೆ ಅನ್ನವನ್ನ ತರಲಿಕ್ಕೆ ಹೋಗ್ಯಾನಂದ, ಅದು ಸಿಗಲಾರಂದ. ಯಾವ ಮುಂಜಾನೆ ಸಂಜೆವರೆಗೆ ನಾವು ತಿರುಗಿದರೂ ಕೂಡ ಒಂದು ಜಿಂಕೆ ಆಗಲಿ ಒಂದು ಮಲ ಆಗಲಿ ಸಿಗಲಿಲ್ಲ ಅಂತಂದಾಗ ಆ ಸರೋವರಕ್ಕೆ ಬಂದಾಗ ಒಂದು ನೀರು ಕುಡಿಯಲಿಕ್ಕೆ ಬಂದ ಜಿಂಕೆ ಹಿಂಗ್ ಹೇಳಿದಾಗ ತನ್ನ ಬಳಗವನ್ನ ತನ್ನ ವಂಶ ಪರಂಪರೆಯನ್ನ ಎಲ್ಲ ಕರ್ಕೊಂಡು ಬಂದಂದಾಗ ಶಾಂತಿ ಅಗದಿ ಬಹಳ ಸಂತೋಷ ಆಗಿರ್ತದೆ ಶಿವನಿಗೆ ಬೇಡನಿಗೆ. ಅದರಿಂದ ಶಿವ 4ನೇ ಪ್ರಹರದ ಶುಭ ಪೂಜೆ ನಡೆದಂತಾಗಿತ್ತು. ಆಗ ವ್ಯಾಸನ ಎಲ್ಲ ಪಾಪಗಳು ಭಸ್ಮ. ತನ್ನ ಜೀವನ ಪರ್ಯಂತರವಾಗಿ ಎಷ್ಟೇ ಕಷ್ಟಪಟ್ಟು ಯಾರಲ್ಲಿ ಕೂಡ ಎಷ್ಟೇ ಪಾಪ ಮಾಡಿದ್ದರೂ ಕೂಡ ಶಿವರಾತ್ರಿಯ ದಿನದಲ್ಲಿ ಆ ಶಿವನ ಮೇಲೆ ಪರಮಾತ್ಮ ತಾನು ಅರಿಯಲಾರದೆ ಅರುತೋ ಆ ಪತ್ರಿ ದಳವನ್ನ ಹರಿದು ಹಾಕಿದ್ದ ಆ ಶಿವನ ಮೇಲೆ. ಅಷ್ಟರಲ್ಲಿ 2 ಹೆಣ್ಣು ಜಿಂಕೆ ಮತ್ತು ಒಂದು ಗಂಡು ಜಿಂಕೆ ಹೇಳ್ತಾವ, ಗಾಥ ಶಿರೋಮಣಿ ಬೇಗನೆ ದಯಮಾಡಿ ನಮ್ಮ ಶರೀರವನ್ನ ಸಾರ್ಥಕಗೊಳಿಸಿ. ತಂದೆ ತಾಯಿಗಳನ್ನ ಬಿಟ್ಟು ಬಂಧು ಬಾಂಧವರನ್ನ ಬಿಟ್ಟು ನಿನಗೆ ತುತ್ತಾಗಿ ನಾವು ನಿನಗೆ ಆಹಾರವಾಗಿ ಬಂದೇವಲ್ಲ, ನಮ್ಮ ಪ್ರಾಣಪುಷ್ಟಿಯನ್ನ ನೀನು ತೆಗೆದುಕೊಂಡು ನಮ್ಮ ಈ ಶರೀರವನ್ನ ಬೇಗ ಸಾರ್ಥಕಗೊಳಿಸುವಂತ ಜಿಂಕೆಗಳು ನಾ ಮುಂದ ನೀ ಮುಂದಂತ ಆ ವ್ಯಾಸನಿಗೆ ಬೇಡ್ಕೊಳ್ಳುತ್ತೇವ. ಅವಾಗ ಆ ಮಾತನ್ನ ಕೇಳಿ ವ್ಯಾಸನಿಗೆ ಅತ್ಯಂತ ವಿಸ್ಮಯ. ನನ್ನ ಮಗನ ತಗೋ, ನನ್ನ ಮಾಂಸವನ್ನ ನೀ ಸ್ವೀಕಾರಬಾರದು, ನಿನ್ನ ಮಾಂಸವನ್ನ ತಗೋಂತ ಬಂದಾಗ ಏನಿರಬೇಕಿದ್ರಾಗಂತಂದಾಗ ಶಿವನ ಪೂಜೆಯ ಪ್ರಭಾವದಿಂದ ಅವನಿಗೆ ದುರ್ಲಭ ಜ್ಞಾನ ಪ್ರಾಪ್ತಿ.
ದಳ್ಳಗಳತನೇ ಮನೆನ ಪತ್ರಿಯ ದಳವನ್ನ ಶಿವಲಿಂಗದ ಮೇಲೆ ಅರ್ಪಿಸಿ ಪರಮಾತ್ಮನನ್ನ ಕುರಿತು ಏನಪ್ಪ ನನಗೇನು ಸಿಗದಿದ್ದಲ್ಲ, ತಂದೆ ತಾಯಿಗಳಿಗೆ ಆಹಾರ ಕೊಡಲಿಕ್ಕಾಗ್ಲಿಲ್ಲ, ಗಂಡರು ಮಕ್ಕಳಿಗೆ ಕೂಡ ಆಹಾರವನ್ನ ಕೊಡಲಿಕ್ಕಾಗ್ಲಿಲ್ಲ. ಹೇ ಪರಮಾತ್ಮ, ಮುಂಜಾನೆ ಹಿಡಿದು 24 ತಾಸುವರೆಗೆ ಆಗಿದ್ದರೂ ಕೂಡ ಏನಾಗ್ಲಿಲ್ಲ, ಶರೀರದಲ್ಲಿ ಶಕ್ತಿ ಸಾಮರ್ಥ್ಯ ಎಲ್ಲ ಇತ್ತು, ಕರೆ ಇದ್ದರೂ ಕೂಡ ಒಂದು ತುತ್ತು ಅನ್ನವನ್ನ ಕೊಡಲಿಕ್ಕೆ ನನ್ನ ಕಡೆಯಿಂದ ಆಗ್ಲಿಲ್ಲ ಪರಮಾತ್ಮ. ವ್ಯಾಸಂತರ ಅವಾಗ ಈ ಮೃಗಗಳು ಜ್ಞಾನಹೀನವಾಗಿದ್ದರೂ ಕೂಡ ಧನ್ಯವಾಗಿವೆ. ಬೇಡಂತಾನ ನನಗೆ ಜ್ಞಾನ ಇತ್ತ ಕರೆ, ವಿಚಾರ ಮಾಡುವ ಶಕ್ತಿ ಇತ್ತು ಕರೆ, ಈ ಜೀವಿಗಳು ಜಂತುನಂತೆ ಹಂಗ ವಿನಯದಿಂದ ಕೊಡಿ, ನನ್ನ ದೇಹವನ್ನ ಸ್ವೀಕಾರ ಮಾಡು. ಈ ಜಿಂಕೆಗಳ ಮಾತನ್ನ ಕೇಳಿ ಏನಾಗ್ಯವ, ಜ್ಞಾನ ಹಾಗೆ ಹೀನವಾಗಿದ್ದರೂ ಕೂಡ ಇವು ಧನ್ಯವಾಗಿವೆ. ಬೇಡಂತಾನ ಇವು ಧನ್ಯ. ಯಾಕ ತನ್ನ ಬಂಧು ಬಾಂಧವರನ್ನ ಬಿಟ್ಟು, ಮರೆಗಳನ್ನ ಬಿಟ್ಟು ಆಗ ತನಗೆ ನಾನು ತುತ್ತಾಗಬೇಕಂತ ಬಂದವಲ್ಲ, ಇವು ಧನ್ಯ ಆಗಿವೆ, ಸರ್ವಥಾ ಆದರಣೀಯಾಗಿವೆ. ಯಾಕಂದ್ರ ತಮ್ಮ ಶರೀರದಿಂದಲೇ ಪರೋಪಕಾರದಲ್ಲಿ ತೊಡಗಿರುವಂತ, ಇನ್ನೊಬ್ಬರಿಗೆ ತುತ್ತಾಗಬೇಕಂತ ನಾನು ಇಂಥ ಜ್ಞಾನ ಶಕ್ತಿಯನ್ನ ಪಡೆಕೊಂಡು ವಿಚಾರ ಮಾಡುವಂತ ಶಕ್ತಿ ನನ್ನಲ್ಲಿದ್ದರೂ ಕೂಡ ಇಂಥ ಜಿಂಕೆಯನ್ನ ಕೊಂದು ನಾನು ಆಹಾರವನ್ನು ಕೊಡಬೇಕಂದವ ನಾ ಪಾಪ ಕೃತ್ಯ ಮಾಡಬೇಕಂತ ಆಗಾತನಿಗೆ ಜ್ಞಾನ ಬಂತು. ನಾನು ಈಗ ಮನುಷ್ಯ ಜನ್ಮ ಪಡೆದಿದ್ದರೂ ಕೂಡ ಯಾವ ಪುರುಷಾರ್ಥವನ್ನು ನಾನು ಸಾಧಿಸಿದೆ, ಅರಿವಿನ ಜನ್ಮಕ್ಕ ಬಂದು, ತಿಳುವಳಿಕೆ ಜನ್ಮಕ್ಕ ಬಂದು ನಾ ಯಾವ ಪುರುಷಾರ್ಥವನ್ನ ಸಾಧನೆ ಮಾಡೇನಂತೇಳಿ ಆ ಬೇಡನಿಗೆ ಚಿಂತೆ ಆತನ. ಇತರರ ಶರೀರವನ್ನ ಪೀಡಿಸಿ ನನ್ನ ಶರೀರವನ್ನ ಸಾಕಿದೆ ದಿನನಿತ್ಯವೂ ಕೂಡ. ಎಷ್ಟೋ ಆಕ್ಷೇಪಗಳ ದಿನಲ್ಲ, ಬೇರೆಯವರ ಪ್ರಾಣವನ್ನ ಹತ್ಯೆ ಮಾಡಿ ಅವರ ದೇಹದಲ್ಲಿ ಇರ್ತಕ್ಕಂಥ ಮಾಂಸವನ್ನ ತಿಂದು ನಾನು ಬದುಕೇನೆ ಅಲ್ಲ, ಅನೇಕ ಪಾಪಗಳನ್ನು ಪ್ರಕಾರದ ಪಾಪ ಮಾಡಿ ನನ್ನ ಕುಟುಂಬವನ್ನ ನಾನು ಸಾಕಿದ್ನಲ್ಲ. ಅಯ್ಯೋ, ಇಂಥ ಪಾಪಗಳನ್ನ ಮಾಡಿ ನನಗೆ ಯಾವ ಗತಿ ಉಂಟಾಯಿತು. ನನಗೆ ಇಂಥ ದುಃಖ, ಇಂಥ ಪಾಪ ಮಾಡೇನಂತಂದಾಗ ಇಷ್ಟೆಲ್ಲ ಜೀವನವನ್ನ ಮಾಡಿದ್ನಲ್ಲ, ನನಗೆ ಯಾವ ಗತಿ ಆಗತಿ, ನಾನು ಯಾವ ಗತಿಯನ್ನು ಹೊಂತೆನು ಯಪ್ಪ. ನಾನು ಹುಟ್ಟಿನಿಂದ ಇಷ್ಟರವರೆಗೆ ಮಾಡಿದ ಪಾಪಗಳೆಲ್ಲ ಏನಾಗ್ಯವ ನನ್ನ ಸ್ಮರಣೆಗೆ ಬರ್ತಾವಂತ ಬೇಡ ಚಿಂತನೆ ಮಾಡಿದ್ದಾನೆ. ಜ್ಞಾನಹೀನನಾದ ಪಶು ಸಮಾನವಾಗಿದವ ಇಂಥ ಜಿಂಕೆಗಳು ನಮ್ಮನ್ನ ತಿಂದು ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಮಕ್ಕಳಿಗೆ ಸುಖವಾಗಿರಿಸಂತ ಹೇಳಿ ಬೇಡ್ಕೊಂತವಂತ ನಾ ಏನಾರ ಮಾಡಕತ್ತೇನಂತ ಆ ಬೇಡನಿಗೆ ಸ್ಮರಣೆ ಬರ್ತಾ ಇಲ್ಲ. ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿಲ್ಲ. ಯಾರೋ ಆ ಬೇಡ ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿ. ಆವಾಗ ಯೋಚಿಸಿ ಜ್ಞಾನ ಸಂಪನ್ನನಾದ ವ್ಯಾಸ ತನ್ನ ಬಾಣ ಬತ್ತಳಿಕೆಯನ್ನು ಸೇರಿಸಿ, ಶ್ರೇಷ್ಠ ಮೃಗಗಳೇ ನೀವು ಹೋಗಿ ಕೈ ಮುಗುತ್ತಾರ, ನೀವು ಮಾತನ್ನ ಕೊಡ್ತೀರಿ ಅಂತ ನುಡಿದಂತೆ ನಡೆ, ಇದೇ ಜನ್ಮ. ನೀ ಹಂಗ ನನಗೆ ಮಾತು ಕೊಟ್ಟು ಹೋಗಿದ್ದೀರಲ್ಲ, ಆ ಮಾತಿನ ಪ್ರಕಾರವಾಗಿ ಎಲ್ಲವನ್ನ ಬಿಟ್ಟು ನನಗೆ ತುತ್ತಾಗುವಂತೆ ಅಂದಾಗ ತಾನು ಹೂಡಿದ ಬಾಣವನ್ನ ತನ್ನ ಕೈಯಲ್ಲಿರತಕ್ಕಂಥ ಬಿಲ್ಲನ್ನ ಚೆಲ್ಲಿ, ಹೇ ಮೃಗಗಳು ನೀವು ಹೋಗದಂತ ಕೈ ಮುದ. ಶ್ರೇಷ್ಠ ಮೃಗಗಳೇ ನೀವು ಹೋಗಿರಿ, ನಿಮ್ಮ ಜೀವನ ಧನ್ಯ ಆಗಿದೆ. ನೀವು ಹೊರಗೆ ಮಾತು ಕೊಟ್ಟಂತೆ ಬಂದಿರಂದಾಗ ನಿಮ್ಮ ಜೀವನ ಏನಿದೆ ಧನ್ಯ ಆಗಿದೆ. ಅವಾಗ ವ್ಯಾಸ ಈಗ ಹೇಳಿದಾಗ ಭಗವಾನ್ ಶಂಕರ ತತ್ಕಾಲ ಪ್ರಸನ್ನನಾಗಿ ಏನ್ ಮಾಡಿದ, ಬೇಡನ ಆ ಕರುಣೆಯನ್ನ ತೋರಿದ ತಕ್ಷಣವೇ ಅಲ್ಲೇ ಶಿವ ಪ್ರತ್ಯಕ್ಷ ಆಗಂತಾನ,
ಪ್ರಾರ್ಥನೆಗೆ ತನ್ನ ಸಮ್ಮಾನಿತ ಹಾಗೂ ಪೂಜಿತ ಸ್ವರೂಪವನ್ನ ತೋರಿಸಿ ಪರಮಾತ್ಮ ತೋರಿಸ್ತಾನ. ಯಾರಿಗೆ? ಅನೇಕ ಜನ್ಮದಲ್ಲಿ, ಈ ಜನ್ಮದಲ್ಲಿ ಪಾಪವನ್ನ ಮಾಡಿದಂತ ಆ ಗುರುದ್ರೋಹ ವ್ಯಾಸನಿಗೆ ತೋರಿಸಿದ ಕೃಪಾಪೂರ್ವಕವಾಗಿ ಅವನ ಶರೀರವನ್ನ ಸ್ಪರ್ಶಿಸಿ ಅವನಲ್ಲಿ ಅದ ಬೇಡನೆ, ನಾನು ನಿನ್ನ ವೃತ್ತದಿಂದ ಪ್ರಸನ್ನನಾಗಿದ್ದೆ. ನೀನೇನು ವೃತ್ತ ಮಾಡಿಯಲ್ಲ, ನಿನ್ನ ವ್ರತಾಚರಣೆಯನ್ನ ಮಾಡಿದ್ದಕ್ಕಾಗಿ ನಾನು ಬಹಳ ಸಂತೋಷನಾಗಿದ್ದೇವೆ. ವರವನ್ನ ಕೇಳು, ನಿನಗೇನ್ ಬೇಕಲ್ಲ ವರ, ಅಂತ ವರವನ್ನ ನೀನು ಕೇಳು. ಅವಾಗ ಸಂತಾನ ಭಗವಾನ್ ಶಿವನ ಆ ರೂಪವನ್ನು ನೋಡಿದಾಗಲೇ ಜೀವನ್ಮುಕ್ತನಾಗಿದ್ದ. ಯಾರೋ ಪಾಪಿಯಾದ ಗುರುದ್ರೋಹವೆಂಬ ಗಾತನು ಕೂಡ ಏನಾಗಿದ ಪ್ರಸನ್ನಾಗಿ ಅವನ ವ್ರತವನ್ನ ಬೇಡನೆ, ನೀನು ಏನ್ ಬೇಕಲ್ಲ ಕೇಳಂದಾಗ ಜೀವನ ಸ್ಥಿತಿ ಹೋಗಿದ್ದ. ಬಂದಾನ ತಂದೆ ತಾಯಿಗಳನ್ನ ಬಿಟ್ಟು, ತಂದೆ ತಾಯಿ ಉಪವಾಸ ಬರುತ್ತಾರ, ಹೆಂಡರ ಮಕ್ಕಳು ಕೂಡ ಉಪವಾಸದರಂದಾಗ ನಾನು ಮುಂಜಾನೆ ಸಂಜೆವರೆಗೆ ಅಡ್ಡಾಡಿದ್ರು ಕೂಡ ಯಾವ ಆಹಾರ ಸಿಗಲಾರದೆ ಪತ್ರಿಯ ವೃಕ್ಷದ ಮೇಲೆ ಕುಳಿತುಕೊಂಡು 24 ತಾಸು ಪರ್ಯಂತರವಾಗಿ ಆ ಭಗವಂತನ ಮೇಲೆ ಪತ್ರಿ ಏರಿಸಿದ್ದಕ್ಕಾಗಿ ಪರಮಾತ್ಮ ಸಾಕ್ಷಾತ್ಕಾರ ನಮಗಾಗುವುದಿಲ್ಲ. ಅಂತ ಪಾಪಿಗನೇ ಅಡ್ಯಾನಂದಾಗ ನಮ್ಮಂತ ಪುಣ್ಯಾತ್ಮರಿಗೆ ಯಾಕೆ ಆಗುದಿಲ್ಲವ? ಅಕ್ಕನಿ ಯಾಕೆ ನಾವು ಕಷ್ಟ ಪಡಬಾರ್ದು? ಯಾಕೆ ವ್ರತವನ್ನ ಆಚರಣೆ ಮಾಡಬಾರ್ದು? ನಮ್ಮ ಜೀವನದೊಳಗೆ ಏನ್ ಮಾಡ್ಬೇಕು? ಮಾಡುವ ಕರ್ತವ್ಯವನ್ನು ಚೆನ್ನಾಗಿ ಮಾಡಿ ಪಟ್ಟ ಮಾತನ್ನ ತತ್ವಲಾರದೆ ನಾವೇನ್ ಮಾಡ್ಬೇಕು? ಸತ್ಯದಿಂದ ನುಡಿದಾಗ ಆ ಜಿಂಕೆಗಳಂತೆ ನಾವು ಏನಾಗಿದ ಬಂದು ಹೇಳಿದಾಗ ಜೀವನ ಮುಕ್ತಾಗಿದ್ದ, ಪರಮಾತ್ಮನ ಸಾಕ್ಷಾತ್ಕಾರ ಆಗಿದ್ದಲ್ಲ. ಶಿವ ಮನಸ್ಸಿನಲ್ಲಿ ಸಂತೋಷಗೊಂಡು ಆತನಿಗೆ ಗುಹ ನಾಮಕರಣ ಮಾಡಿ ಕೃಪಾ ದೃಷ್ಟಿಯಿಂದ ನೋಡ್ತಾನ. ದಿವ್ಯ ವರಗಳನ್ನು ಕೊಟ್ಟ ಆ ಬೇಡರಿಗೆ ಪರಮಾತ್ಮ ಅಂತವ್ರ ಗತಿ ಹೇಗಿತ್ತಂದ್ರೆ ನಮಗೇನಾಗೈತಿ? ಅರಿವಿನ ಸ್ವರೂಪಕ್ಕೆ ಬಂದೆ ವಿಚಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಇದೆ. ಇದೇ ಜನ್ಮದಲ್ಲಿ ಏನ್ ಮಾಡಬೇಕು, ಏನನ್ನ ಪಡಿಬೇಕಲ್ಲವ ಅಂತ ಸದ್ಬುದ್ಧಿಯನ್ನ ನಾವು ಪಡ್ಕೊಂಡೆ ಬಂದಾಗ ನಮಗೆ ಯಾಕಾಗೋದಿಲ್ಲ? ಅದಕ್ಕೆ ಇಂಥ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ಸಾಕ್ಷಾತ್ ಶಿವ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಂತೇಳಿ ವಾಕ್ಯ ಪುಷ್ಪಗಳನ್ನು ಸದ್ಗುರುವಿನ ಚರಣಾರ್ವಿನಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.